ಎಲ್ಲರಿಗೂ ನಮಸ್ಕಾರ. 41ನೇ ಲೀಲಾಜಾಲನ್ಯಾಸಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಂದು ಕ್ಷಮೆ ಕೋರ್ತೇನೆ, ಯಾಕೆಂದರೆ ಲೀಲಾಜಾಲನ್ಯಾಸನೂ ನಾವು ಸಾಮಾನ್ಯವಾಗಿ ಭಾನುವಾರದಂದು ಮಾಡಿಕೊಂಡು ಬರ್ತಾ ಇದ್ದಾಗಿತ್ತು. ಇವತ್ತು ನಿನ್ನೆ ದಿನ ನನಗೆ ವೈಯಕ್ತಿಕವಾಗಿ ತೊಂದರೆ ಇರೋ ಕಾರಣಕ್ಕಾಗಿ ಇವತ್ತು ಮುಂದೆ ಹಾಕುವಂಥ ಅನಿವಾರ್ಯತೆ ಬಂತು. ಬಹುಶಃ ಹಾಗೆ ಮುಂದಿನ ವಾರ ಕೂಡ ಸರ್ ಅವರು ಪ್ರವಾಸದಲ್ಲಿರ್ತಾರೆ. ಸರ್ ಅವರು ಶಿರ್ಸಿಗೆ ಬರಲಿದ್ದಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನೋಡಿ ನಂತರ ತಿಳಿಸ್ತೇವೆ. ಇವತ್ತು ಲೀಲಾಜಾಲನ್ಯಾಸದಲ್ಲಿ ಸರ್ ಅವರು ನಾವು ಈ ಒಂದು ಉಪನ್ಯಾಸದ ಕೇಳುಗರೆ ನೀಡಿದಂಥ ಒಂದು ವಿಷಯದ ಕುರಿತಾಗಿ ಮತ್ತೊಂದು ಹೊಸ ಸೀರೀಸನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅದರಲ್ಲಿ ತಲೆಮಾರಿನ ಅಂತರ ಅಥವಾ ಜನರೇಷನ್ ಗ್ಯಾಪ್ ಕುರಿತಾದಂಥ ಈ ಒಂದು ರೀತಿ ಜ್ವಲಂತ ಸಮಸ್ಯೆ ಅಂತಲೂ ಅನ್ಕೋಬೋದು. ಆ ವಿಚಾರವಾಗಿ ಸರ್ ಅವರು ಮಾತಾಡಲಿಕ್ಕಿದ್ದಾರೆ, ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಪನ್ಯಾಸದ ನಂತರದ ಚರ್ಚೆಯಲ್ಲೂ ಕೂಡ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ಸರ್ ಅವರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಉಪನ್ಯಾಸವನ್ನು ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೇನೆ. ಯಾಕಪ್ಪ ಕ್ಯಾಮ್ರಾ? ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಈ ಬಾರಿಯ ನನ್ನ ಸಂಭ್ರಮ ಏನು ಅಂದರೆ 3 ವಿಷಯಗಳನ್ನು ನಮ್ಮ ಗುಂಪಿನ ಸದಸ್ಯರು ಹೇಳಿದ್ದು. ಹಾಗೆ ಹೇಳಿದಾಗ ನಮಗೆ ಒಂದು ಖಾತ್ರಿ ಆಗುತ್ತೆ, ಅವರಾರು ತುಂಬ ಕುತೂಹಲವಾಗಿ ಕೇಳ್ತಾರೆ ಅನ್ನುವಂಥದ್ದು. ಈ ಸರಿ 3 ವಿಷಯಗಳು, ಒಂದು ತಲೆಮಾರಿನ ಅಂತರ, ಇನ್ನೊಂದು ಹವ್ಯಾಸ, ಇನ್ನೊಂದು ನೆನಪು. ಈ 3 ವಿಷಯಗಳು ಕೂಡ ನಮ್ಮ ಸದಸ್ಯರೇ ಸೂಚಿಸಿದ್ದು ಈ ಬಾರಿಯ ಒಂದು ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ನಾವು ನೇರವಾಗಿ ವಿಷಯಕ್ಕೆ ಬರೋಣ. ಬದಲಾವಣೆ ಅನ್ನೋದು ಎಲ್ಲರಿಗೂ ಕಣ್ಣು ಕುಕ್ಕಿಸುವಂಥದ್ದು. ಎಲ್ಲ ದಾರ್ಶನಿಕರು, ಪ್ರಪಂಚದ ಎಲ್ಲ ದಾರ್ಶನಿಕರು ಕೂಡ ಪ್ರಪಂಚದ ಎಲ್ಲ ದಾರ್ಶನಿಕರು ಈ ಬದಲಾವಣೆಯ ಬಗ್ಗೆ ಪ್ರತಿಕ್ರಿಯೆ ತೋರಿಸಿದ್ದಾರೆ. ಶಂಕರಾಚಾರ್ಯರು ಕಾಲೋ ಜಗದ್ಭಕ್ಷಕ ಅಂದಿದ್ದಾರೆ. ಭಗವದ್ಗೀತೆಯಲ್ಲಿ ನಿತ್ಯ ಯಜ್ಞ ಅಂತ ಕರೀತಾರೆ. ಹಿರಾಕ್ಲಿಟಸ್ ಅನ್ನುವ ಆತ ಹೇಳ್ತಾನೆ, ಯು ಕೆನಾಟ್ ಸ್ಟೆಪ್ ಇನ್ ಟು ರಿವರ್ ಟ್ವೈಸ್. ಒಂದು ನದಿಯಲ್ಲಿ 2 ಸಾರಿ ಹೆಜ್ಜೆ ಇಡಕ್ಕಾಗಲ್ಲ, ಯಾಕೆಂದ್ರೆ ಮುಂದಿನ ಸರಿ ಹೆಜ್ಜೆ ಇಡುವಾಗ ಬೇರೆ ನೀರು ಬಂದಿರುತ್ತೆ ಅಂತ ಹೇಳ್ತಾನೆ. ಒಂದು ಮೇಣದ ಬತ್ತಿ ಉರಿತಾ ಇದ್ರೆ ನೀನ್ ನೋಡ್ತಾ ಇದೆಯಲ್ಲ, ಮೇಣದ ಬತ್ತಿ ನಿರಂತರವಾಗಿ ಬದಲಾವಣೆ ಆಗ್ತಿದೆ, ಹಾಗೆ ನೋಡುವ ನೀನು ಬದಲಾಗ್ತಾ ಇದೀಯಾ ಅನ್ನೋಂಥ ಮಾತು ಹೇಳ್ತಾನೆ. ಹೀಗೆ ಅವನ ಹೆಸರುವಾಸಿಯಾದ ವಾಕ್ಯ ಓನ್ಲಿ ಪರ್ಮನೆಂಟ್ ಥಿಂಗ್ ಇನ್ ದಿಸ್ ವರ್ಲ್ಡ್ ಇಸ್ ಚೇಂಜ್ ಅಂತ, ಬದಲಾವಣೆಯೇ ಶಾಶ್ವತ ಅಂತ ಅನ್ನೋ ರೀತಿಯಲ್ಲಿ ವಿರುದ್ಧ ಪದಗಳನ್ನ ಇಟ್ಟು ಹೇಳಿರುವಂಥದ್ದು ಉಂಟು. ಹೀಗಾಗಿ ನಾವು ಯಾವುದೇ ಬದಲಾವಣೆಯನ್ನು ಕಂಡಾಗ ಅದು ಸಹಜ ಅನ್ಕೋಬೇಕೇ ಹೊರತು ಯಾಕೋ ಹೀಗೆ ಬದಲಾವಣೆ ಆಗ್ಬಿಡ್ತು ಅಂತ ಅನ್ಕೋಬೇಕಾಗಿಲ್ಲ. ಈಗ ನಮಗೆ ಪ್ರಪಂಚದ ಅನುಭವ ಆಗ್ಬೇಕಾದ್ರೆ 3 ಅಂಶಗಳು ಸೇರ್ಕೋಬೇಕು ಅಂತ ಅದನ್ನ ತ್ರಿಪುಟಿ ಅಂತ ಕರೀತಾರೆ. ನೋಡುತ್ತಿರುವ ನಾನು, ಕಾಣುತ್ತಿರುವ ಜಗತ್ತು, ನೋಡುತ್ತಿರುವ ನಾನು ಮತ್ತು ಕಾಣುತ್ತಿರುವ ಜಗತ್ತಿನ ಇಂದ್ರಿಯ ಮೂಲಕ ಸ್ಪರ್ಶದಿಂದ ಬರುವಂಥ ಜ್ಞಾನ. ಹೀಗಿರುವಾಗ ನಾವು ನೋಡುವರೂ ಬದಲಾಗ್ತೇವೆ, ಜಗತ್ತೂ ಬದಲಾಗುತ್ತೆ, ಅಂದ್ಮೇಲೆ ಜ್ಞಾನ ಬದಲಾಗ್ಲೇಬೇಕು. ಇವೆರಡರಲ್ಲಿ ಪರಿಣಾಮವಾಗಿ ಬಂದದ್ದು ಜ್ಞಾನನೂ ಬದಲಾಗ್ಬೇಕು. ಆದ್ರಿಂದ ಈ ಜ್ಞಾತೃ ಜ್ಞಾನ ಜ್ಞೇಯ ಇದನ್ನ ತ್ರಿಪುಟಿ ಅಂತ ಕರೀತಾರೆ. ಈ 3 ಬದಲಾವಣೆ ಆಗುತ್ತೆ, ಆದ್ರಿಂದ ಬದಲಾವಣೆ ಆಶ್ಚರ್ಯ ಅಲ್ಲ ಅಂತ ಅನ್ನುವಂಥದ್ದು ಒಂದು ಮಾತು. ಆದರೆ ಇನ್ನೂ ಒಂದು ವಿಚಿತ್ರ ಇದೆ. ಏನಪ್ಪಾ ಅಂದ್ರೆ, ಬದಲಾವಣೆ ಆಗುತ್ತೆ, ಆ ಬದಲಾವಣೆ ನಮಗೆ ಗೊತ್ತಾಗೋದೇ ಇಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂದ್ರೆ, ಕೆಲವು ಬದಲಾವಣೆಗಳನ್ನ ನಮ್ಮ ಕಣ್ಣು ಗ್ರಹಿಸಲಾರದು. ಇಂದ್ರಿಯಗಳಿಗೆ ಕೆಲವು ಇತಿಮಿತಿ ಇದೆ. ಆ ಇತಿಮಿತಿಯಲ್ಲಿ ಮಾತ್ರ ಅದು ಗ್ರಹಿಸಬಲ್ಲದು. ಅದಕ್ಕಿಂತ ಕಡಿಮೆ ಇದನ್ನ ನಮ್ಮ ಇಂದ್ರಿಯಗಳು ಗ್ರಹಿಸಲಾರವು. ಅದು ಮೊದಲನೇ ಸಮಸ್ಯೆ. ಎರಡನೇ ಸಮಸ್ಯೆ ಇದೆ.
ಈಗ ನೋಡಿ, ಆರ್ದ್ರ ನಕ್ಷತ್ರ ಅಂತ ನಾವು ಈಗಲೂ ಪಂಚಾಂಗದಲ್ಲಿ ಇದೇ ಎಲ್ಲವನ್ನು ಲೆಕ್ಕಾಚಾರ ಮಾಡ್ತೀವಿ. ಆರ್ದ್ರ ನಕ್ಷತ್ರ ಈಗ ಸಿಡಿಯೋ ಹಂತದಲ್ಲಿದೆ, ಸಿಡಿಯೋದಕ್ಕೆ ಪ್ರಾರಂಭ ಆಗಿದೆ. ಆದ್ರೆ ಅದು ಸಿಡಿದಿದೆ ಅಂತ ನಮಗೆ ಗೊತ್ತಾಗ್ಬೇಕಾದ್ರೆ ಎಷ್ಟು ವರ್ಷ ಬೇಕು? ಇನ್ನು 800 ವರ್ಷ ಬೇಕು. ಯಾಕಂದ್ರೆ ಸುಮಾರು 700-800 ವರ್ಷ ಆ ಬೆಳಕು ಅಲ್ಲಿಂದ ಇಲ್ಲಿಗೆ ಬರ್ಬೇಕು. ಆದ್ರೆ ಅದಕ್ಕೆ ಅಷ್ಟು ದೂರದಲ್ಲಿದೆ. ಹಾಗಾಗಿ ಬದಲಾವಣೆಗಳು ಆಗ್ತಾ ಇವೆ, ಆಗಲ್ವೇನೋ ಅನ್ನೋ ಹಾಗೆ ಕಾಣ್ತಾ ಇದೆ. ಬದಲಾವಣೆಗಳು ಕೆಲವು ಆಗಲ್ಲ ಅಂತ ನಮ್ಮ ಮನಸ್ಸಿಗೆ ಅನ್ಸೋದು ಯಾಕೆ ಅಂದ್ರೆ ನಮ್ಮ ಜೀವಿತದಲ್ಲಿ ಅದು ಆಗೋದಿಲ್ಲ. ಈಗ ಆರ್ದ್ರ ನಕ್ಷತ್ರವೇ ತಗೊಳ್ಳಿ, ನಮ್ಮ ಜೀವಿತದಲ್ಲಿ ಅದು ಸಿಡಿದಿದ್ದನ್ನು ನಾವು ನೋಡಕ್ಕಾಗಲ್ಲ. ಯಾಕೆಂದ್ರೆ ಅಲ್ಲಿಂದ ಬೆಳಕು ಬರೋದು ನಿಧಾನ. ಹೀಗಾಗಿ ಆತ್ಮೀಯರೇ, ಈ ಬದಲಾವಣೆ ಅನ್ನೋದಂತೂ ನಿಜ. ಆದ್ರೆ ಬದಲಾವಣೆ ಬೇರೆ, ಬದಲಾವಣೆಯನ್ನು ನಾವು ಗ್ರಹಿಸುವುದೇ ಬೇರೆ. ಈಗ ನಕ್ಷತ್ರಗಳದ್ದೇ ತಗೊಳ್ಳಿ, ನಮ್ಮ DVG ಅವರು ಒಂದು ಪದ್ಯ ಬರೆದಿದ್ದಾರೆ. ಅದರಲ್ಲಿ ಹೀಗೆ ಹೇಳ್ತಾರೆ: ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನ. ಆಕಾಶ ಮೇಲೆ ನೋಡೆ ಕಣ್ಣು ತಣಿಸುವಂತಹ ಆಕಾಶ, ಅದರಲ್ಲಿ ನೀಲಪಟದಲ್ಲಿ ವಿವಿಧ ರೂಪ ಜಾಲ ಇದೆ. ನಕ್ಷತ್ರಗಳನ್ನೆಲ್ಲ ಕೂಡಿಸಿದ್ರೆ ಬೇರೆ ಬೇರೆ ಆಕಾರ ಬರುತ್ತೆ. ಜಾಲಗಳನ್ನು ರಚಿಸಿರ್ಪ ಚಿತ್ರ ಚತುರನ. ಅನ್ ಮುಂದಿನ ಸಾಲು ಮುಖ್ಯವಾದ್ದು: ಕಾಲದಿಂದ ಮಾಸದ ವಿಚಿತ್ರ ವ್ಯಸಪನ. ಕಾಲದೊಂದಿಗೆ ಮಾಸಿ ಹೋಗೋದಿಲ್ಲ. ಎಂತ ಆಶ್ಚರ್ಯ ಈ ಆಕಾಶ ಅಂತ ಅವರ ಪದ್ಯದಲ್ಲಿ ಬರೆದಿದ್ದಾರೆ. ಅಷ್ಟೇ ಅಲ್ಲ, ದೇಶದಿಂದನೂ ಆಗೋದಿಲ್ಲ. ನಾನು ಅಮೆರಿಕಾಗ ಹೋಗಿ ಆಕಾಶ ನೋಡಿದ್ರು ಅದೇ ನಕ್ಷತ್ರಗಳೇ ಕಾಣುತ್ತೆ, ಇಲ್ಲಿದ್ರು ಅದೇ ನಕ್ಷತ್ರಗಳು ಕಾಣುತ್ತೆ, ಬೇರೆ ವೇಳೆಯಲ್ಲಿ. ಯಾಕಂದ್ರೆ 12 ಗಂಟೆ ಅಂತರ ಇರುತ್ತೆ. ಇಲ್ಲಿ ಹಗಲಿದ್ದಾಗ ಅಲ್ಲಿ ನಕ್ಷತ್ರಗಳು ಕಾಣ್ತಿರುತ್ತೆ, ಇಲ್ಲಿ ರಾತ್ರಿ ಆದಾಗ ಅಲ್ಲಿ ನಕ್ಷತ್ರಗಳು ಕಾಣೋಲ್ಲ. ಅದೇನಾದ್ರು ಆಗ್ಲಿ, ನಕ್ಷತ್ರಗಳ ಇದೆಯಲ್ಲ, ವಿನ್ಯಾಸ ಇದೆಯಲ್ಲ, ಒಂದೇ ಇರುತ್ತೆ. ಅದರಿಂದ ಕಾಲದಿಂದ ಮಾಸದ ವಿಚಿತ್ರ ವ್ಯಸಪನ ಅಂತ DVG ಅವ್ರು ಹೇಳಿದಾಗ, ಕಾಲದಿಂದ ಮಾಸ್ತಾ ಇಲ್ವೇ ಅಂದ್ರೆ ನಾನು ಈಗಿನ ಹೇಳಿದ್ನಲ್ಲ, ಒಂದು ನಕ್ಷತ್ರ ಸಿಡಿತಾ ಇದೆ ಅಂತ. ಹೀಗಾಗಿ ಆತ್ಮೀಯರೇ, ಈ ಬದಲಾವಣೆ ಅನ್ನುವಂಥದ್ದು ವಾಸ್ತವ. ಆ ಬದಲಾವಣೆಯ ಗ್ರಹಿಕೆಯಲ್ಲಿ ಏರುಪೇರಿದೆ ಅನ್ನುವ ಅಂಶ ಗೊತ್ತಾಯ್ತು. ಈ ಬದಲಾವಣೆಯ ಎಂಬ ವಾಸ್ತವ ಎಲ್ಲೆಲ್ಲಿದೆ? ಎಲ್ಲ ಜೀವಿಗಳಲ್ಲೂ ಇದೆ. ಆನೆ ತನ್ನ ಮಾವುತನನ್ನು ಅಟ್ಟಿಸ್ಕೊಂಡ್ ಬರ್ತಾ ಇದ್ದದ್ದು ಅವನ್ ಸತ್ತೋಗ್ರಳೋ ಮಟ್ಟಕ್ಕೆ ಬದಲಾವಣೆ ಆಗಿದೆ. ಹಾಗಾಗಿ ವ್ಯಕ್ತಿಯ ಸ್ವಭಾವದಲ್ಲಿ ಬದಲಾವಣೆ, ನಿಸರ್ಗದಲ್ಲಿ ಬದಲಾವಣೆ, ಸಮಾಜದಲ್ಲಿ ಬದಲಾವಣೆ, ನಮ್ಮ ಅಭಿರುಚಿಗಳಲ್ಲಿ ಬದಲಾವಣೆ, ಎಲ್ಲವನ್ನು ನಾವು ನೋಡ್ತಾ ಇದ್ವಿ. ಅದರಿಂದ ಬದಲಾಗದೇ ಇರೋದು ಯಾವುದು ಅಂತ ಹುಡುಕಿದ್ರೆ ಯಾವುದು ಇಲ್ಲದೆ ಇರೋದ್ರಿಂದಲೇ ಆ ಬದಲಾಗದೇ ಇರೋದನ್ನ ದೇವರು ಅಂತ ಕರೆದಿತ್ತು. ಅರಿಸ್ಟಾಟಲ್ ಅದಕ್ಕೆ ದೇವರಿಗೆ ವ್ಯಾಖ್ಯಾನವನ್ನು ಕೊಡ್ತಾ ಅನ್ಮೂಡ್ ಮೂವರ್ ಅಂತ, ತಾನು ಬದಲಾಗದೆ ಎಲ್ಲವನ್ನೂ ಬದಲಾಯಿಸುವ ಬದಲಾವಣೆಕಾರ ಅಂತ ಅವನು ಡಿಫೈನ್ ಮಾಡ್ತಾರೆ ದೇವರನ್ನ. ಹಾಗಾಗಿ ನಾವು ಬದಲಾವಣೆ ಆಗದೆ ಇದ್ದದನ್ನ ಕಲ್ಪಿಸ್ಕೋಬೇಕು. ಆದ್ರೆ ಬದಲಾವಣೆಯನ್ನ ಪ್ರತಿ ಕ್ಷಣದಲ್ಲೂ ನಾವು ನೋಡಬಹುದು. ಆ ಬದಲಾವಣೆ ನಾವು ಗ್ರಹಿಸ್ತೀವೋ ಬಿಡ್ತೀವೋ ಅದಾದ್ಮೇಲೆ ಇನ್ ಮಾತು ನೋಡಬೇಕಂತೂ ಸಾಧ್ಯ ಆಯ್ತು. ಸೊ ಹೀಗಿರುವಾಗ ಈ ತಲೆಮಾರಿನ ಅಂತರ ಅನ್ನುವ ವಿಷಯದಲ್ಲಿ ಅಂತರ ಅನ್ನೋ ಪ್ರಶ್ನೆ ಇದೆಯಲ್ಲ, ಆ ಅಂತರ ಅನ್ನೋದು ನಮ್ಮನ್ನ ತುಂಬಾ ಬಾಧಿಸುತ್ತೆ. ಯಾಕೆಂದ್ರೆ ನಾವ್ ಅನ್ಕೊಂಡಿರೋದು ನಮ್ಮ ಸ್ನೇಹಿತರು ಯಾರು ಇದಾರೋ ಅವ್ರ ಅಭಿಪ್ರಾಯಕ್ಕೂ ನಮ್ಮ ಅಭಿಪ್ರಾಯಕ್ಕೂ ಯಾವುದೇ ಕಾರಣಕ್ಕೆ ಭಿನ್ನಾಭಿಪ್ರಾಯ ಬರಬಾರದು, ಅಂತವರೇ ಸ್ನೇಹಿತರು ಅಂತ ಅನ್ಕೊಂಡಿದ್ವಿ. ಆದ್ರೆ ನಿಜವಾದ ಸಂಗತಿ ಅಂದ್ರೆ ಸಮಾನ ಅಭಿಪ್ರಾಯದವರೇ ಬೇರೆ, ಸ್ನೇಹಿತರೇ ಬೇರೆ. ಸಮಾನ ಅಭಿಪ್ರಾಯ ಸ್ನೇಹಿತರು ಅಂದ್ರೆ ಸಮಾನ ಅಭಿಪ್ರಾಯ ಇಲ್ಲದೆ ಇರೋದನ್ನು ಸಹಿಸುವಂತವ್ರು, ಹೊಂದ್ಕೊಳ್ಳುವಂತವ್ರು ಅನ್ನೋ ತುಂಬಾ ಮುಖ್ಯವಾದ್ದು. ಈ ಹೊಂದಾಣಿಕೆ ಗುಣ ಇದ್ದಾಗ ತಲೆಮಾರಿನ ಅಂತರ ಸಮಸ್ಯೆ ಆಗಲ್ಲ. ಯಾವ ಸಮಸ್ಯೆ ಆಗುತ್ತೆ? ಹೊಂದಾಣಿಕೆ ಮಾಡ್ಕೊಳ್ಳುವಾಗ ಸಮಸ್ಯೆ ಆಗುತ್ತೆ. ಈಗ ಹೊಂದಾಣಿಕೆ ಮಾಡಬೇಕಾದ ಅನಿವಾರ್ಯವನ್ನ ಮರುಳ ಮುನಿಯನ ಕಗ್ಗದ 729ನೇ ಪದ್ಯದಲ್ಲಿ ತುಂಬಾ ಚೆನ್ನಾಗಿ DVG ಅವರು ವಿವರಿಸ್ತಾರೆ. ಅಂದ್ರೇನು, ನಾನು ತಲೆಮಾರಿನ ಅಂತರದಲ್ಲಿ ಬದಲಾವಣೆ ಬಗ್ಗೆ ಹೇಳಿದೆ, ಈಗ ಅಂತರ ಅನ್ನೋದ್ರ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ, ಹಾಗೆ ಲಕ್ಷ್ಯ ಕೊಡ್ತಾ ಇದ್ದೀನಿ. DVG ಅವರು ಏನ್ ಹೇಳ್ತಾರೆ ಅಂತರದ ಬಗ್ಗೆ ಅಂದ್ರೆ, ಎಷ್ಟು ಚೆನ್ನಾಗಿದೆ ಪದ್ಯ ನೋಡಿ. ನಿನ್ನೊಳಗು ನಿನ್ನ ಹೊರಗೆರಡನು ಅರಿತು ನೀ, ನಿನ್ನ ಒಳಗನ್ನೂ ಅರ್ಥ ಮಾಡ್ಕೋ, ಹೊರಗನ್ನು ಅಂತ ಎರಡು ಬದಲಾಗುತ್ತೆ. ಆದ್ರೆ ಎರಡನ್ನೂ ಅರಿತು ನೀ ಚೆನ್ನಾಗಿ ಹೊಂದಿಸಿಕೋ. ಬದಲಾವಣೆ ಆದ್ರೆ ಗಾಬರಿ ಆಗ್ದಲೆ ಚೆನ್ನಾಗಿ ಹೊಂದಿಸಿಕೋ. ಹೊಂದಿಕೆಯೇ ಚೆನ್ನ. ಹೊಂದಿಕೆ ಇದೆತ್ತಲ್ಲ, ಅದೇ ಸುಂದರವಾದದ್ದು. ಸಾಕ್ರೆಟಿಸ್ ಹೇಳ್ತಿದ್ದ ಸೌಂದರ್ಯ ಅಂದ್ರೆ ಏನಪ್ಪಾ ಅಂದ್ರೆ ಹಾರ್ಮೋನಿ ಅಂತ. ಒಂದು ಹೊಂದಾಣಿಕೆ ಇರೋದೇ ಸೌಂದರ್ಯ ಅಂತ ಹೇಳ್ತಿದ್ದ.
ಅದರಿಂದ ಚೆನ್ನಾಗಿ ಹೊಂದಿಸಿಕೊ, ಹೊಂದಿಕೆಯೇ ಚೆನ್ನ. ಭಿನ್ನತ್ವ ತೋರದವಲ್ಲ ಅಳವಡಿಸಿ ಬಾಳುವವನೇ. ಭಿನ್ನತೆ ಇದೆ, ಇದ್ದಿತ್ತು, ನಮ್ಮ ಭಿನ್ನತೆ ಇದ್ದೇ ಇರುತ್ತೆ, ಇರ್ಲಿ ಅಂತ ಭಿನ್ನತೆಯ ತೋರದವಲ್ಲ ಅಳವಡಿಸಿ ಬಾಳುವವನೇ ಧನ್ಯನೀ ಸೃಷ್ಟಿಯಲ್ಲಿ ಮಂಕುತಿಮ್ಮ. ಈ ಸೃಷ್ಟಿಯಲ್ಲಿ ಯಾರು ಧನ್ಯನಾದವನು ಅಂದ್ರೆ ಭಿನ್ನಾಭಿಪ್ರಾಯಕ್ಕೆ ಹೌಹಾರದೆ, ಭಿನ್ನಾಭಿಪ್ರಾಯಕ್ಕೆ ಜಗಳ ಕಾಯ್ದೆ, ಭಿನ್ನಾಭಿಪ್ರಾಯವನ್ನು ಯಥಾರ್ಥವಾಗಿ ಒಪ್ಪಿಕೊಳ್ಳುವ ತಾಕತ್ತಿರೋನಿದಾನಲ್ಲ, ಅವನೇ ನಿಜವಾದಂತ ಧನ್ಯ ಅಂತ DVG ಅವರು ಹೇಳ್ತಾರೆ. ಆದ್ರಿಂದ ತಲೆಮಾರಿನ ಅಂತರ ಯಾಕೆ ದೊಡ್ಡದಾಗುತ್ತೆ ಅಂತಂದ್ರೆ, ನಮಗೆ ಭಿನ್ನಾಭಿಪ್ರಾಯವನ್ನು ಸಹಿಸುವ ಶಕ್ತಿ ಕಡಿಮೆ ಇರೋದ್ರಿಂದ ದೊಡ್ಡದಾಗ್ತಾ ಇದೆ. ಅದರಿಂದ ಈ ಸಮಸ್ಯೆಗೆ ಪರಿಹಾರ ಭಿನ್ನಾಭಿಪ್ರಾಯವನ್ನು ಸಹಜವಾಗಿ ಒಪ್ಪಿ ಸಹಿಸುವ ತಾಕತ್ತು ನಾವು ಯಾವತ್ತು ಬೆಳೆಸ್ಕೋತೀವಿ ಅವತ್ತು ನಮ್ಗೆ ಈ ತಲೆಮಾರಿನ ಅಂತರ ಏನು ಕಾಡ್ಲಾರದು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇ ಮುಂದಿನ ಅದೇನೇನೆ 739ನೇ ಪದ್ಯ, 729 10 ಪದ್ಯಗಳಾದ್ಮೇಲೆ ತಿರುಗಿ ಇನ್ನೊಂದು ಪದ್ಯ ಬರೆದಿದ್ದಾರೆ DVG ಅವರು. ಅಂದ್ರೆ ಅವ್ರಿಗೆ ಭಿನ್ನಾಭಿಪ್ರಾಯಗಳನ್ನ ಮನುಷ್ಯ ಸಹಿಸಬೇಕು ಅನ್ನೋದು ಒಂದು ಗೀಳಾಗಿ ಕಾಡಿದೆ. ಯಾಕೆಂದ್ರೆ ಯಾವುದು ನಮ್ಮನ್ನ ಗೀಳಾಗಿ ಕಾಡುತ್ತೋ ಅದು ಪದೇ ಪದೇ ಬರವಣಿಗೆ ಮಾಡ್ತೀವಿ ನಾವು. ನೋಡಿ ಇದನ್ನ ಹೆಂಗ್ ಹೇಳ್ತಾರೆ ಅವರು: ಬಡವರೋಳು ಬಡವನಃ, ಧನಿಕರೋಳು ಧನಿಕನಃ, ಹುಡುಗರೋಳು ಹುಡುಗನಃ, ಮುದುಕರೋಳು ಮುದುಕನಃ. ಅಂದ್ರೆ ಒಬ್ಬ ಬಡವರ ಜೊತೆಲಿ ಬೆರೆತಾಗ ಬಡವರು ಹಾಗೆ ಇರ್ತಾನೆ, ಧನಿಕರ ಜೊತೆಲಿ ಬೆರೆತಾಗ ಧನಿಕರ ಥರನೇ ನಡ್ಕೋತಾನೆ, ಹುಡುಗರ ಜೊತೆಯಲ್ಲಿ ಹುಡುಗನಾಗೆ ಇರ್ತಾನೆ, ಮುದುಕರೋಳು ಮುದುಕನಃ. ಕೊಡುವನ್ ಎಲ್ಲರೊಡನ ಅವರವರ ಪಾಡುಗಳ. ಅವನು ಮುದುಕನಾಗಿ ಹುಡುಗನ ಸಮಾಧಾನ ಮಾಡಲ್ಲ, ಅವನು ಹುಡುಗನಾಗಿ ಸಮಾಧಾನ ಮಾಡ್ತಾನೆ. ಇದು ಅಧ್ಯಾಪನದು ಬಹಳ ದೊಡ್ಡ ಗುಟ್ಟು. ಅಧ್ಯಾಪಕನಾಗಿ ಪಾಠ ಹೇಳಿದ್ರೆ ಮಕ್ಕಳಿಗೆ ಇಷ್ಟ ಆಗಲ್ಲ, ಅವ್ರ ಮಧ್ಯೆ ತಾವನು ಅಂತ ಸೇರ್ಕೊಂಡು ಹೇಳಿದ್ರೆ ಅವಾಗ ಅರ್ಥ ಆಗುತ್ತೆ. ಅದಕ್ಕೆ ಕೊಡುವನು ಎಲ್ಲರೊಡನೆ ಅವರವರ ಪಾಡುಗಳ. 4ನೇ ಸಾಲು ತುಂಬಾ ಮುಖ್ಯವಾದ್ದು: ಕೆಡದೆ ತನ್ನನು ಯೋಗಿ ಮಂಕುತಿಮ್ಮ. ತನ್ನ ಮನಸ್ಸಿನ ನೆಮ್ಮದಿಯನ್ನು ಮಾತ್ರ ಅವನು ಕೆಡಿಸ್ಕೊಳ್ಳುವುದಿಲ್ಲ, ತನ್ನ ಅಂತರಂಗದಲ್ಲಿ ಶಾಂತವಾಗಿ ಇರ್ತಾನೆ. ಅದನ್ನ ಮಂಕುತಿಮ್ಮನ ಕಗ್ಗದಲ್ಲೂ DVG ಅವರು ಹೇಳಿದ್ರು: 2 ಕೋಣೆಗಳ ಮಾಡು ನೀ ಮನದಾಲಯದಿ, ಲೋಗರೊಡನ ವ್ಯವಹಾರಕ್ಕೊಂದು, ಮತ್ತೆ ನಿನ್ನ ಅಂತರಂಗದ ಶಾಂತಿಗೆ ಇನ್ನೊಂದು, ಎರಡನ್ನು ಬೆರೆಸಬೇಡ ಅಂತ DVG ಅವರು ಮಂಕುತಿಮ್ಮನ ಕಗ್ಗದಲ್ಲೂ ಹೇಳಿದ್ದನ್ನ ಇಲ್ಲಿ ಮುಂದುವರೆಸಿದೆ. ಆದ್ರಿಂದ ಈ ಅಂಶ ತುಂಬಾ ಗಮನಿಸಬೇಕಾದದ್ದು. ಭಿನ್ನಾಭಿಪ್ರಾಯಗಳಿಗೆ ಬಹುಭಾರ ಬೇಕಾಗಿಲ್ಲ ಅಂತ. ಈ ಭಿನ್ನಾಭಿಪ್ರಾಯಗಳಿಗೆ ಬಹುಭಾರ ಬೇಕಾಗಿಲ್ಲ, 2 ಕೋಣೆಗಳ ಮಾಡುವಂತ DVG ಅವರು ಹೇಳಿದ್ರು ಅಂತೀವಲ್ಲ, ಮಹಾರಾಜರುಗಳು ಕೂಡ ಅದನ್ನ ಮಾಡ್ತಾ ಇದ್ರು. ನೀವು ಉತ್ತರ ಭಾರತಕ್ಕೆ ಏನಾದ್ರು ಪ್ರವಾಸ ಹೋದ್ರೆ ಅಲ್ಲಿ ಅರಮನೆಗಳಲ್ಲಿ ಯಾವುದೇ ಅರಮನೆಗೆ ಹೋಗಿ ನೀವಲ್ಲಿ ಎರಡು ಕೊಠಡಿ, ಒಂದನ್ನ ದಿವಾನೆ ಆಮ್ ಅಂತ. ಆಮ್ ಅಂದ್ರೆ ಆಮ್ ಆದ್ಮಿ ಅಂದ್ರೆ ಸಾಮಾನ್ಯ ಜನ, ಅಂದ್ರೆ ಜನ ರಾಜನ್ ಭೇಟಿ ಮಾಡಕ್ ಬರೋಕ್ ಒಂದು ಕೊಠಡಿ ಇರೋದು. ಆಮೇಲೆ ಮಂತ್ರಿ ಅವ್ರ ಜೊತೆಲೆಲ್ಲ ಗುಟ್ಟಿನ ವ್ಯವಹಾರ ಮಾಡೋದಕ್ಕೆ ಅದಕ್ಕೆ ಇನ್ನೊಂದು ಕೊಠಡಿ ಇರೋದು, ಅದನ್ನ ದಿವಾನೆ ಖಾಸ್ ಅನ್ನೋದು. ಸೊ ಅಲ್ಲಿ ರಾಜ ಎಲ್ಲರೊಡನೆ ಮುಕ್ತವಾಗಿ ವ್ಯವಹಾರ ಮಾಡೋದಕ್ಕೆ ದಿವಾನೆ ಆಮ್ ಇಟ್ಕೊಂಡಿರ್ತಿದ್ದ, ಆಮೇಲೆ ದಿವಾನೆ ಖಾಸ್ ಅಂತ ಇಟ್ಕೊಂಡಿದ್ದ. ರಾಜ ಏನ್ ಇಟ್ಕೊಳ್ಳೋದು, ನಾವೆಲ್ಲರೂ ಇಟ್ಕೋಬೇಕು ಅಂತ DVG ಅವರು ಬಹಳ ಸ್ವಾರಸ್ಯವಾಗಿ ನಿನ್ನ ಮನಸ್ಸಿನಲ್ಲಿ 2 ಕೋಣೆನ್ ಮಾಡು, ಭಿನ್ನಾಭಿಪ್ರಾಯಗಳನ್ನು ಇರ್ಲಿ, ಪ್ರೀತಿ ಅಂದ್ರೆ ಭಿನ್ನಾಭಿಪ್ರಾಯವನ್ನು ಸಹಿಸೋದೇ ಹೊರತು ದಹಿಸೋದಲ್ಲ, ಅದನ್ನು ಸುಟ್ಟಾಕ್ಬಿಡ್ಬೇಕಾಗಿಲ್ಲ, ಸಹಿಸಬೇಕು, ಸಹನೆಯ ಪ್ರೀತಿ ಅಂತ DVG ಅವರು ಹೇಳಿರೋದ್ರ ಹಿನ್ನೆಲೆಯಲ್ಲಿ ಈ ತಲೆಮಾರಿನ ಅಂತರವನ್ನ ನಾನು ಪ್ರಸ್ತಾಪ ಮಾಡ್ತೇನೆ. ಇಲ್ಲಿ ತಲೆಮಾರಿನ ಅಂತರದ ಚರ್ಚೆ ಆಗುವಾಗೆಲ್ಲ ನಾವು ಪರಿಗಣಿಸುವುದು ಏನಪ್ಪಾ ಅಂತಂದ್ರೆ, ನಮ್ಮ ಕುಟುಂಬದಲ್ಲಿ ಉಂಟಾಗುವ ಭಿನ್ನಾಭಿಪ್ರಾಯವನ್ನೇ ಹೊರತು ಪ್ರಕೃತಿಯಲ್ಲಿ ಆಗುವ ಭಿನ್ನಾಭಿಪ್ರಾಯವನ್ನ ತಲೆಮಾರಿನ ಅಂತರದಲ್ಲಿ ಯಾರು ಚರ್ಚೆ ಮಾಡೋದಿಲ್ಲ. ಆದ್ರಿಂದ ನಮಗೆ ತುಂಬಾ ಕಾಡೋದು ನಮ್ಮೊಳಗಿನ ಸಂಗತಿಗಳು. ಆದ್ದರಿಂದ ತಲೆಮಾರಿನ ಅಂತರವನ್ನು ನಾವು ಲೆಕ್ಕ ಹಾಕುವಾಗ ಪ್ರಕೃತಿಯಲ್ಲಿ ಆಗುವ ಅಂತರಗಳನ್ನೆಲ್ಲ ನಾವು ಪರಿಗಣಿಸೋದು ಇಲ್ಲ. ಅದರಿಂದ ನಾವು ಇವತ್ತಿನ ಚರ್ಚೆಗೂ ಪರಿಗಣಿಸಬೇಕಾಗಿಲ್ಲ. ಅಲ್ಲೂ ಬದಲಾವಣೆ ಆಗುತ್ತೆ ಅನ್ನೋ ಎಚ್ಚರ ನಮ್ಗಿದ್ರೆ ಸಾಕು, ಅದಂತೂ ಬೇಕಾಗುತ್ತೆ. ಹಾಗಾಗಿ ಆತ್ಮೀಯರೇ, ಈ ತಲೆಮಾರಿನ ಅಂತರವನ್ನ ಒಂದು ಸಮಾಜನೂ ಅಲ್ಲ, ಒಂದು ತನ್ನ ಕುಟುಂಬಕ್ಕೆ ಸೀಮಿತಗೊಳಿಸಿ ನಾವು ಸಾಮಾನ್ಯಕ್ಕೆ ಅರ್ಥ ಮಾಡ್ಕೋತೀವಿ, ಆತಂಕ ಪಡ್ತೀವಿ, ಬದಲಾವಣೆ ಮಾಡೋಕ್ ಹೋಗ್ತೀವಿ, ಹಿಂಗೆಲ್ಲ ಮಾಡ್ತಾ ಇದೀವಿ. ಇಲ್ಲಿ ಅದಾದ್ಮೇಲೆ ಇನ್ನೂ ಒಂದು ಅಂಶ ಗಮನಿಸಬೇಕಾದ್ದು, ಮುಂಚೆ ತಲೆಮಾರಿನ ಅಂತರ ಅಂದ್ರೆ ಏನು ಅಂತ ಒಂದು ಸಣ್ಣ ಉದಾಹರಣೆಯಲ್ಲಿ ನಾನು ನಿಮ್ಗೆ ತಿಳಿಯಪಡಿಸ್ತೀನಿ. ಈಗ ಸ್ನೇಹಿತರೆಲ್ಲರೂ ಕೂಡ ತಿರುಪತಿಗೆ ಹೋಗೋಣ ಅಂತ ಹೊರಡ್ತಾರೆ. ಎಲ್ಲರೂ ಒಂದೇ ವೇಗದಲ್ಲಿ ನಡೀತಾರೆ ಅಂತ ಕಲ್ಪಿಸ್ಕೊಳ್ಳಿ, ಇದು ಕಾಲ್ಪನಿಕ ಪ್ರಯೋಗ. ಹೇಗೆ
15 ನಿಮಿಷದ ಮೇಲೆ ಬರ್ತಾನೆ. ಇವರಿಬ್ಬರ ಮಧ್ಯೆ ತಿರ್ಗಿ ಅಂತರ ಉಳಿಯುತ್ತೆ. ಅಂದ್ರೇನು, ವೇಗ ಒಂದೇ ಇದ್ರು, ಕಾಲ ಒಂದೇ ವೇಗದಲ್ಲಿ ಬದಲಾವಣೆ ಆದ್ರೂ ಮನೋಭಾವ ಒಬ್ರು ಜಿಲ್ಟ್ ಮನಸ್ಸಿನವರು ಬೇಗ ಬದಲಾವಣೆ ಆಗೋದಿಲ್ಲ. ಇನ್ ಕೆಲವರು ಬದಲಾವಣೆ ಕಾಯ್ಕೊಂಡಿದ್ದು ಬದಲಾವಣೆ ಆಗ್ತಾರೆ. ಹೀಗಾಗಿ ಕಾಲ ಏಕರೂಪದಲ್ಲಿ ಚಲಿಸುತ್ತಿದ್ದರೂ ಕಾಲದಲ್ಲಿ ಸಾಗುವ ನಾವು ಏಕ ವೇಗದಲ್ಲಿ ಚಲಿಸೋದಿಲ್ಲ. ಈ ಏಕ ವೇಗದಲ್ಲಿ ಕಾಲ ಏಕವೇಗದಲ್ಲಿ ಚಲಿಸ್ತೇವೆ, ನಾವು ಏಕ ವೇಗದಲ್ಲಿ ಬದಲಾವಣೆ ಆಗೋದಿಲ್ಲ. ಹೀಗಾಗಿ ಕಾಲದ ಅಂತರ ಹಾಗೆ ಉಳಿದ್ ಬಿಡುತ್ತಲ್ಲ, ಅದನ್ನ ತಲೆಮಾರಿನ ಅಂತರ ಅನ್ನೋದಕ್ಕೆ ಸಮೀಕರಿಸಬಹುದು. ಅದನ್ನ ಭೌತಶಾಸ್ತ್ರದಲ್ಲಿ ಅಲೆಗಳ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಒಂದ್ ಅಲೆ ಹೋಗುತ್ತೆ, ಸ್ವಲ್ಪ ಹೊತ್ತಿನ ಮೇಲೆ ಇನ್ನೊಂದು ಅಲೆ ಪ್ರಾರಂಭ ಆಗುತ್ತೆ ಅಂದ್ರೆ ಅದನ್ನ ಏನಂತಾರೆ, ಫೇಸ್ ಡಿಫರೆನ್ಸ್ ಅಂತಾರೆ. ಅಂದ್ರೆ ಪ್ರಾವಸ್ಥಾಂತರ ಅಂತಾರೆ, ಅಥವಾ ಅವಸ್ಥಾಂತರ. ಅಲೆ ಅವಸ್ಥೆ ನೋಡಿ, ಒಂದ್ ಅಲೆ ಮೇಲಿದ್ದಾಗ ಇನ್ನೊಂದು ತಡವಾಗಿ ಬಂದಿತ್ತಲ್ಲ, ಅದ್ ಕೆಳಗಿರ್ಬೋದು, ಅದ್ ಕೆಳಗೆ ಹೋದಾಗ ಇದ್ ಮೇಲೆ ಹೋಗ್ಬೋದು. ಹಾಗಾಗಿ ಅವಸ್ಥಾಂತರ ಅಂತ ಭೌತಶಾಸ್ತ್ರದಲ್ಲಿ ಕೂಡ ಅದನ್ನ ಹೇಳ್ತಾರೆ. ಹಾಗಾಗಿ ಅಂತರ ಅತ್ಯಂತ ಸಹಜವಾದದ್ದು, ಇದು ನಾವು ಗಮನಿಸಬೇಕಾಗ್ತದೆ. ಆಮೇಲೆ ಈ ತಲೆಮಾರಿನ ಅಂತರ ಅಂತ ಬರೋದಕ್ಕೆ ಮುಂಚೆನೂ ತಲೆತಲಾಂತರ ಅನ್ನೋ ಪದ ಬಳಕೆಯಲ್ಲಿತ್ತು. ಭಾರತದಲ್ಲಿ ಬಳಕೆ ಇದೆ ತಲೆತಲಾಂತರ ಅಂತ. ಅಯ್ಯೋ, ನಿಮ್ ಕಾಲ ಬೇರೆ ನಮ್ ಕಾಲ ಬೇರೆ ಬಿಡಿ ಅಂತ ನಾವು ಸಾಮಾನ್ಯ ಸಂಭಾಷಣೆ ಮಾಡ್ತೀವಲ್ಲ, ಅವಾಗ ತಲೆಮಾರಿನ ಅಂತರದ ಸುದ್ದಿನೇ ಇಲ್ಲ. ಹಿರಿಯರಿಗೂ ಕಿರಿಯರಿಗೂ ಅಂತರ ಇರೋದು ಅತ್ಯಂತ ಸಹಜ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತೀವಿ. ಅದರಿಂದ ತಲೆತಲಾಂತರವೇ ಬೇರೆ, ತಲೆಮಾರಿನ ಅಂತರವೇ ಬೇರೆ. ತಲೆತಲಾಂತರದಲ್ಲಿ ಅಂತರಕ್ಕೆ ಒತ್ತು ಇದೆ, ತಲೆಮಾರಿನ ಅಂತರದಲ್ಲಿ ಅಂತರವನ್ನು ನಿಭಾಯಿಸುವುದಕ್ಕೆ ಒತ್ತಿದೆ. ಅಂತರ ಹೇಗಪ್ಪ ನಿಭಾಯಿಸೋದು, ಅಂತರ ಹಿಂಗ್ ಬಂದ್ಬಿಡುತ್ತಲ್ಲ ಅನ್ನುವಂತ ಒಂದು ಆತಂಕ ತಲೆಮಾರಿನ ಅಂತರ ಅಂತ ಹೇಳುವಾಗ ಇದೆ ಅನ್ನೋದನ್ನ ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇನೆ. ಈಗ ತಲೆಮಾರಿನ ಅಂತರ ಯಾವುದು ವಾಸ್ತವವೋ ಅದರ ಜೊತೆ ನಾವು ಹೋರಾಡಕ್ಕಾಗಲ್ಲ, ಅದಕ್ಕೆ ಹೊಂದ್ಕೊಳ್ಳೋದು ಒಂದೇ ದಾರಿ ಇರೋದು. ಇರ್ಲಿ ಬಿಡಿ, ತಲೆಮಾರು ಅಂದ್ರೆ ಎಷ್ಟು, ಒಂದು ತಲೆಮಾರು ಅಂದ್ರೆ ಎಷ್ಟು ಅವಧಿ ಅನ್ನುವಂಥದ್ದು ಪ್ರಶ್ನೆಗೆ ಯಾದೃಚ್ಛಿಕವಾಗಿ ಯಾವುದೇ ಆಧಾರ ಇಲ್ಲದೇನೆ 20 ವರ್ಷ ಅಂತ ನಿರ್ಧಾರ ಮಾಡಿದ್ದಾರೆ. 20 ವರ್ಷ ಕಳೀತು ಅಂದ್ರೆ ಅವ್ರಿಗೂ ನನಗೂ ಒಂದು ತಲೆಮಾರಿನ ಅಂತರ. ಈ ಜಾಲನ್ಯಾಸದಲ್ಲಿ ಭಾಗವಹಿಸಿರುವ ನನಗೂ ನಿಮಗೂ ಕೆಲವರಿಗೆ 2 ತಲೆಮಾರಿನ ಅಂತರನೂ ಇರ್ಬೋದು, 3 ತಲೆಮಾರಿನ ಅಂತರನೂ ಇರ್ಬೋದು. ಆದ್ದರಿಂದ ತಲೆಮಾರಿನ ಅಂತರ 20 ವರ್ಷನೇ ಯಾಕಾಗ್ಬೇಕು, 25 ಯಾಕಾಗ್ಬಾರ್ದು ಅಂತ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಎರಡನೇದು, ಆ ತಲೆಮಾರಿನ ಅಂತರವನ್ನ ಕಡಿಮೆ ಮಾಡಬೇಕು ಅನ್ನುವಂತ ಕೂಗು ಕೂಡ ಇದೆ. ತಲೆಮಾರಿನ ಅಂತರ ಹೇಗೆ ನಿರ್ಧಾರ ಮಾಡ್ತೀವಿ, ಕಾಲ ಕಳೀತಿದ್ದ ಹಾಗೆ ಸಮಾಜದಲ್ಲಿ ಆಗುವ ಬದಲಾವಣೆಯ ಪರಿಮಾಣದ ಮೇಲೆ ನಿರ್ಧಾರ ಮಾಡ್ತೀವಿ. ಈಗ 50 ವರ್ಷದ ಹಿಂದೆ 10 ವರ್ಷ ಕಳೆದ್ರೆ ಆಗ್ತಿದ್ದ ಬದಲಾವಣೆ ಈಗ 2 ವರ್ಷಕ್ಕಾಗುತ್ತೆ. ಅವಾಗ ನಾವು ತಲೆಮಾರಿನ ಅಂತರ ತಗ್ಗಿಸ್ಬೇಕಲ್ವೇ? ಯಾಕಂದ್ರೆ ಬದಲಾವಣೆ ವೇಗವಾಗಿ ಶುರುವಾಯ್ತಲ್ಲ. ಬದಲಾವಣೆಯನ್ನ ಅರ್ಥ ಮಾಡ್ಕೊಳುತ್ತಾನೆ ನಾವು ತಲೆಮಾರಿನ ಅಂತರ ಮಾಡಿರೋದು. ಆದ್ರೂ ಅದೇಗೋ ತಲೆಮಾರಿನ ಅಂತರ ಅಂದ್ರೆ ಈಗಲೂ ಕೂಡ 20 ವರ್ಷದ ಅಂತರದ ಎಷ್ಟು 20 ವರ್ಷಗಳು, 30 ವರ್ಷದ ಅಂತರ 1.5 ತಲೆಮಾರಿನ ಅಂತರ ಇದೆ ಅನ್ನುವ ರೀತಿಯಲ್ಲೇ ಹೇಳುವುದು ವಾಡಿಕೆಯಾಗಿ ಬಂದಿದೆ ಅಷ್ಟೇ ಹೊರತು ಅದಕ್ಕೆ ಆಧಾರ ಏನು ಇಲ್ಲ ಅಂತ. ನಾವು ನಕ್ಷತ್ರದ ಹೇಳಿವಲ್ಲ ಬದಲಾಗುವ ಕಾಲ ಅಂತ, ಹಾಗೆ ಬದಲಾಗದ ಕೆಲವು ಸಂಗತಿಗಳು ಇರುತ್ತೆ ನಮ್ಮ ಆಲೋಚನಾ ಕ್ರಮದಲ್ಲಿ. ಕೆಲವು ಬದಲಾಗುತ್ತೆ, ಕೆಲವು ಬದಲಾಗದೇ ಇರುತ್ತೆ. ಈಗ ಸೋಫಾ ಮೇಲೆ ಕೂತ್ಕೊಂಡ್ರೆ ಆ ಸೋಫಾ ಫ್ರೇಮ್ ಏನು ಬದಲಾಗಲ್ಲ, ಆ ಮೆತ್ತೆ ನಾವು ಕೂತ್ಕೊಂಡಾಗ ಕೆಳಕ್ಕೆ ಹೋಗುತ್ತೆ, ಆಮೇಲೆ ಮೇಲೆ ಬರುತ್ತೆ. ಸೊ ಬದಲಾಗದ ಅಂಶಗಳೂ ಕೂಡ ತಲೆಮಾರಿನ ಅಂತರದಲ್ಲಿ ಇರುತ್ತವೆ ಅನ್ನೋದು ಕೂಡ ತುಂಬಾ ಮುಖ್ಯವಾದ್ದು. ಈಗ ಉದಾಹರಣೆಗೆ ಜೀವನ ಮೌಲ್ಯಗಳಿದೆಯಲ್ಲ, ಅದು ಕಾಲಕ್ರಮೇಣ ಬದಲಾಗೋದಿಲ್ಲ. ಮನುಷ್ಯನ ಹಂಬಲಗಳು, ಅವನ ಪ್ರೀತಿ, ಅವನ ದ್ವೇಷ ಅವೆಲ್ಲವೂ ಕೂಡ ಕಾಲದೊಂದಿಗೆ ಕಾಲದೊಂದಿಗೆ ಅದರ ಅಭಿವ್ಯಕ್ತಿ ಬದಲಾಗ್ಬೋದು, ಮೂಲ ಮೌಲ್ಯಗಳು ಬದಲಾಗುವುದಿಲ್ಲ. ಬದಲಾಗಿದ್ದಿದ್ರೆ ನಾವು ಮಹಾಭಾರತ ಇವತ್ತು ಓದ್ಬೇಕಾಗಿರ್ಲಿಲ್ಲ. ಅವಾಗಿದ್ದ ಜೀವನ ಮೌಲ್ಯಗಳು ಈಗಲೂ ಬೇರೆನೆ. ಆದ್ರೆ ಆ ಬೇರೆಯ ನಡುವೆ ಯಾವುದೋ ಒಂದು ಬೇರಿದೆ, ಅದು ಬದಲಾಗುವುದಿಲ್ಲ. ಬದಲಾಗದ ಬೇರು ಇದೆಯಲ್ಲ, ಅದು ನಮಗೆ ಸಮಸ್ಯೆನೆ ಕೊಡೋದಿಲ್ಲ. ತಲೆಮಾರಿನ ಅಂತರ ಅಂದ್ರೆ ನಾವು ಮೊದಲೇ ಆಗ್ಲೇ ಹೇಳಿದ ಹಾಗೆ ಬದಲಾವಣೆಯ ಕಡೆ ನಮ್ಮ ಲಕ್ಷ್ಯ ಇದೆಯಾ ಹೊರತು ಬದಲಾಗದ ಅಂಶಗಳ ಕಡೆ ಕೊಡೋದಿಲ್ಲ. ಅದನ್ನ ಯಾಕೆ ಹೇಳಿದ್ರಿ ನೀವು ಅಂದ್ರೆ, ಬದಲಾಗದ್ದು ಇರುತ್ತೆ, ಒಳಜಗದಲ್ಲೂ ಬದಲಾಗದ್ದಿರುತ್ತೆ, ಹೊರಜಗದಲ್ಲೂ ಬದಲಾಗದೆ ಇರೋದಿರುತ್ತೆ. ಅದನ್ನ ಪಕ್ಕಕ್ಕಿಡೋಣ, ಯಾಕೆಂದ್ರೆ ಅದು ನಮ್ಗೇನು ತಕರಾರು ಮಾಡೋದಿಲ್ಲ.
ಆ, ನಮ್ಮ ವೈಯಕ್ತಿಕ ಸಮಸ್ಯೆಯನ್ನೇ ಕೂಡ ಎನಿ ಪರ್ಸನಲ್ ಪ್ರಾಬ್ಲಮ್ ಟ್ರೂಲಿ ಪ್ರೆಸೆಂಟೆಡ್ ಗೈನ್ಸ್ ಮಿಥಿಕಲ್ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ. ವೈಯಕ್ತಿಕ ಒಂದು ಸಮಸ್ಯೆನ ನಾನು ಪ್ರಾಮಾಣಿಕವಾಗಿ ಇನ್ನೊಬ್ಬರ ಹತ್ರ ಹೇಳಿದ್ರೆ ಅದಕ್ಕೆ ಸಾರ್ವತ್ರಿಕ ಅರ್ಥ ಬರುತ್ತೆ ಅಂತ. ಇದು MRN ಸಮಸ್ಯೆ ಅಂತ ಅನ್ಕೋಬಹುದು, ಒಬ್ಬ ನಿವೃತ್ತ 76 ವರ್ಷದ ಮನುಷ್ಯನ ಸಮಸ್ಯೆ ಅಂತೂ ಅರ್ಥ ಮಾಡ್ಕೋಬಹುದಲ್ಲ. ನಾವು ಯಾವಾಗ MRN ಅನ್ನು ತೆಗೆದುಹಾಕ್ಬಿಟ್ಟು 76 ವರ್ಷದವ್ರನ್ನೆಲ್ಲ ಅದೇ ಗುಂಪಿಗೆ ಸೇರಿಸ್ತೀವೋ ಅವಾಗ ಸಾರ್ವತ್ರೀಕರಣಗೊಂಡ್ಬಿಡುತ್ತೆ. ಅದಕ್ಕೆ ಅವ್ರು ಹೇಳಿದ್ದು ಎನಿ ಪರ್ಸನಲ್ ಪ್ರಾಬ್ಲಮ್ ಟ್ರೂಲಿ ಪ್ರೆಸೆಂಟೆಡ್ ಗೈನ್ಸ್ ಮಿಥಿಕಲ್ ಇಂಪಾರ್ಟೆನ್ಸ್. ಹೀಗಾಗಿ ತಲೆಮಾರಿನ ಅಂತರ ಅಂದ್ರೆ ಎಲ್ಲವೂ ಬದಲಾಗುತ್ತೆ ಅನ್ನೋದ್ರಲ್ಲಿ ಬದಲಾಗದೇ ಇರೋವು ಕೆಲವಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾಗಿದೆ. ಆಮೇಲೆ ಈ ತಲೆಮಾರಿನ ಅಂತರನ ಯಾವ ವಿಷಯದ ಬಗ್ಗೆ ಅಂತ ಹೇಳದೆ ಹೋದ್ರೆ ಗೊತ್ತಾಗೋದಿಲ್ಲ. ಈಗ ಉಡುಪಿನ ಬಗ್ಗೆ, ಸತ್ಯವನ್ನು ಕುರಿತಂತೆ, ಕಲಿಕೆ ಅಂದ್ರೆ ಏನು ಅಂತ ಕುರಿತಂತೆ ಹಾಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಈ ಯಾವ ವಿಷಯ ನಾವು ತಗೋತೀವೋ ಅದು 20 ವರ್ಷದಲ್ಲಿ ಎಷ್ಟು ಬದಲಾಗುತ್ತೆ ಅನ್ನೋದು ಆ ವಿಷಯ ಮೇಲೆ ಅವಲಂಬಿಸಿದೆ. ಕೆಲವೊಂದು ವಿಷಯಗಳು ಬದಲಾಗೋದಿಲ್ಲ, ನಿಧಾನಕ್ಕೆ ಬದಲಾಗುತ್ತೆ, ಆಗಲ್ಲ ಅನ್ನೋದನ್ನ. ಕೆಲವೊಂದು ವಿಷಯಗಳು ತುಂಬಾ ನಿಧಾನ ಬದಲಾಗುತ್ತೆ, ಕೆಲವೊಂದು ವಿಷಯಗಳು ಅತ್ಯಂತ ವೇಗವಾಗಿ ಬದಲಾವಣೆ ಆಗುತ್ತೆ. ಆದ್ದರಿಂದ ತಲೆಮಾರಿನ ಅಂತರ ಅನ್ನೋ ವಿಷಯದಲ್ಲಿ ಯಾವುದರ ಬಗ್ಗೆ ಅಂತ ನಾವು ಸೂಚಿಸದೆ ಹೋದ್ರೆ ಇಡೀ ತಲೆಮಾರಿನ ಅಂತರವನ್ನೇ ಚರ್ಚೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದೊಂದು ತುಂಬಾ ಗಮನಿಸಬೇಕಾಗಿರೋದು. ತಲೆಮಾರಿನ ಅಂತರ ಈ ವಿಷಯ ಕುರಿತಂತೆ ಹೇಗೆ ಅಂತ ಚರ್ಚೆ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ವಿಷಯಾಧಾರಿತವಾಗಿ ತಲೆಮಾರಿನ ಪರಿವರ್ತನೆಗಳು ತನ್ನದೇ ವೇಗದಲ್ಲಿ ಸಾಗುತ್ತವೆ. ಒಂದೊಂದು ಪರಿವರ್ತನೆ ಒಂದೊಂದು ವೇಗದಲ್ಲಿ ಸಾಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಆಮೇಲೆ ನಾವು ಬದಲಾವಣೆಯನ್ನ ವಾಸ್ತವ ಅಂತ ಒಪ್ಕೋಬೇಕು ಅಂತ ಹೇಳಿದ್ನಲ್ಲ, ಆ ವಾಸ್ತವ ಅನ್ನೋದು ಒಪ್ಕೋಬೇಕು ಅನ್ನೋದನ್ನ ದಾರ್ಶನಿಕರು ತಮ್ಮದೇ ಆದ ರೀತಿಯಲ್ಲಿ ಹೇಳ್ತಾನೆ ಬಂದಿದ್ದಾರೆ. ಈಗ ಓಂ ಅನ್ನೋ ಒಂದು ಶಬ್ದ ಇದೆಯಲ್ಲ, ಓಂ ಅನ್ನೋದು ಆ ಉ ಮ ಮೂರು. ಒಂದು ಆ ಅಂದ್ರೆ ಅಸ್ತಿತ್ವ, ಕಮ್ ಇನ್ ಟು ಬೀಯಿಂಗ್. ಆಮೇಲೆ ಮ ಆ ಉ ಉತ್ಕರ್ಷ ಅಂದ್ರೆ ವಿ ಗ್ರೋ ಅಂಡ್ ಆಲ್ ದಟ್. ನಾವು ಮೃತರಾಗ್ತೀವಿ. ಸೊ ಅಸ್ತಿತ್ವ, ಉತ್ಕರ್ಷ, ಮೃತಿ ಅಂತ ನಾವು ಇಟ್ಕೊಳ್ಳೋದಾದ್ರೆ ಈ ಮೂರು ಓಂ ಅನ್ನೋದು ಬದಲಾಗುವ ಎಲ್ಲ ವಸ್ತುಗಳಿಗೆ, ಬರೀ ಜೀವಂತದಲ್ಲ ಮತ್ತು ನಿರ್ಜೀವ ವಸ್ತುಗಳಿಗೂ ಕೂಡ ಬದಲಾಗುವ ಎಲ್ಲ ವಸ್ತುಗಳಿಗೂ ಇರುವ ಸಾಮಾನ್ಯ ಗುಣ ಆ ಮ ಅನ್ನುವಂಥದ್ದು ಅಂತ. ಮೊನ್ನೆ ನನ್ನ ಯಾರೋ ಪ್ರಶ್ನೆ ಕೇಳಿದ್ರು, ನೀವು ಶಿವನ್ನ ಪ್ರಿಫರ್ ಮಾಡ್ತೀರೋ ಅಥವಾ ವಿಷ್ಣು ಪ್ರಿಫರ್ ಮಾಡ್ತೀರೋ ಅಂತ, ಆಯ್ಕೆ ಮಾಡ್ತೀರಾ ಈ ಎರಡು ದೇವರುಗಳಲ್ಲಿ ಅಂತ. ನಾನು ಹೇಳಿದೆ, ಒಂದೇ ಚೈತನ್ಯದಲ್ಲಿ ನಿರ್ಜೀವ ಜೀವ ಆದದ್ದೇ ಒಂದು ಆಶ್ಚರ್ಯ, ಮತ್ತೆ ಅದು ನಿರ್ಜೀವ ಆಗೋದು ಇನ್ನೊಂದು ಆಶ್ಚರ್ಯ. ಸೊ ಮನುಷ್ಯ ಬದುಕಿ ನಿರ್ಜೀವಿ ಕಣಗಳಿಂದಾದ ಒಂದು ಮಾಂಸದ ಮುದ್ದೆ ಜೀವಿಯಾಗಿ ಉಗಮಗೊಳ್ಳೋದು, ಬೆಳೆಯೋದು, ಆಮೇಲೆ ಮೃತವಾಗೋದು, ಈ ಮೂರು ಇದೆಯಲ್ಲ, ಆ ಮೂರು ಆಶ್ಚರ್ಯಗಳಿಗೆ ಮೂರು ಬೇರೆ ಬೇರೆ ಹೆಸರಿಟ್ಟಿದ್ದಾರೆ. ಆ ಮೂರು ಬೇರೆ ಅಲ್ಲ, ಒಂದೇ ಚೈತನ್ಯದ ಮೂರು ರೂಪಗಳು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಈ ಬದಲಾವಣೆಯನ್ನ ಓಂ ಅನ್ನೋದು ಬದಲಾಗದ ತತ್ವ, ನಿರ್ಗುಣ ತತ್ವಕ್ಕೆ ಅಲ್ಲ, ಅದು ಬದಲಾಗುವ ವಿನಶ್ಯ ಬ್ರಹ್ಮ ಅಂತ ಕರೀತಾರೆ, ನವಿನಶ್ಯ ಬ್ರಹ್ಮ ಅಂತಾರೆ. ಇಡೀ ವಿನಶ್ಯ ಬ್ರಹ್ಮವನ್ನು ವಿವರಿಸೋದಕ್ಕೆ ಓಂ ಅನ್ನೋ ಶಬ್ದ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಆದ್ರಿಂದ ಪರಿವರ್ತನೆ ಅನ್ನೋದ್ರ ಬಗ್ಗೆ ಮುಂಚೆಯಿಂದ ಚರ್ಚೆ ನಡ್ಕೊಂಡೇ ಬಂದಿದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇನ್ನೊಂದು, ತಲೆಮಾರಿನ ಅಂತರ ಪ್ರಾಣಿಗಳಿಗಿಲ್ಲ. ಪ್ರಾಣಿಗಳಿಗೆ ಇರೋದೇ ಕಡಿಮೆ ಅವಧಿ. ಅವುಗಳ ಜೀವನದಲ್ಲಿ ಆಗುವ ಪರಿವರ್ತನೆಯೂ ಕೂಡ ಬಾಹ್ಯ ಪರಿವರ್ತನೆ ಆಗುತ್ತೆ, ಆಂತರಿಕ ಪರಿವರ್ತನೆ ಆಗುತ್ತೆ. ಆದ್ರೆ ಅವು ಅದನ್ನ ತಮ್ಮ ಸಮಸ್ಯೆಯಾಗಿ ತಗೊಂಡೇ ಇಲ್ಲ. ಅವು ಯಾಕೆ ತಗೊಂಡಿಲ್ಲ? ಬದಲಾವಣೆ ಇದೆಯಲ್ಲ, ನಮ್ಗಿರೋ ಹಾಗೆ ಪ್ರಾಣಿಗಳಿಗೂ ಬದಲಾವಣೆ ಇದೆ, ಅವುಗಳಿಗೂ ತಲೆಮಾರಿನ ಅಂತರ ಇರ್ಬೇಕಲ್ಲ. ಅಂದ್ರೆ ಈಗ 50 ವರ್ಷದಿಂದ ನಾಯಿ ಮರಿ ಬಸ್ ಹಾರ್ನ್ ಮಾಡಿ ಹೋಗ್ತಾನೆ ಇರಲಿಲ್ಲ, ಈಗ ಬೇಗ ಹೋಗುತ್ತೆ, ಬದಲಾವಣೆ ಇದೆ. ಅದೇ ತಲೆಮಾರಿನ ಅಂತರ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಈ ತಲೆಮಾರಿನ ಅಂತರದ ಸಮಸ್ಯೆ ಬರೋದು ಈ ಬೇಕು ಬೇಡಗಳಿಂದಾಗಿ. ಮಾನವನ ಬೇಕು ಬೇಡಗಳು ಈ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ಆಲೋಚನೆಯನ್ನ ಸ್ವಕೇಂದ್ರಿತವಾಗಿ ಮಾಡುವ ಮನುಷ್ಯನಿಗೆ ಈ ಸಮಸ್ಯೆ ಬರುತ್ತೆ. ಆದ್ರೆ ಪ್ರಾಣಿಗಳು ಹೊರಗಡೆಯ ಏರುಪೇರಿಗೆ ಪ್ರತಿಸ್ಪಂದಿಸುತ್ತೆ ಹೊರತು ಅದನ್ನ ಆಲೋಚನೆ ಆಗಿಸ್ಕೊಳ್ಳೋದಿಲ್ಲ. ಆಲೋಚನೆ ಅನ್ನೋದು ನಮ್ಗೆ ತುಂಬಾ ಹೆಮ್ಮೆ.
ಮ್ಯಾನ್ ಇಸ್ ದಿ ಥಿಂಕಿಂಗ್ ಅನಿಮಲ್ ಅಂತ ಹೇಳ್ತೀವಲ್ಲ, ನಮ್ಮ ಆಲೋಚನೆಯೂ ಕೂಡ ಅವ್ನು ಬುದ್ಧಿವಂತ ದಡ್ಡ ಅಂತ ಸೀಳುತ್ತೆ ಸಮಾಜ. ಇಂದ್ರಿಯಗಳು ಹೇಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳುತ್ತೋ, ಮನಸ್ಸು ಹೇಗೆ ಬೇಕು ಬೇಡ ಅಂತ ಹೇಳುತ್ತೋ, ಈ ಈ ಬುದ್ಧಿನೂ ಹೇಳುತ್ತೆ ಜಾಣ ದಡ್ಡ ಅಂತ ಹೇಳುತ್ತೆ. ಏನ್ ಮಾಡ್ತೀರ ನೀವು? ಹಾಗಾಗಿ ಆ ತರ ಸೀಳಿಕೆ ಇಲ್ಲ ಆ ಪ್ರಾಣಿಗಳಿಗೆ. ಆದ್ರಿಂದ ಅವು ಅಷ್ಟೊಂದು ಗೊಂದಲಕ್ಕೊಳಗಾಗುವುದಿಲ್ಲ. ನಮ್ಮ ಬುದ್ಧಿವಂತಿಕೆ ನಮಗೆ ತಲೆಮಾರಿನ ಅಂತರವನ್ನ ದೊಡ್ಡ ಸಮಸ್ಯೆ ಆಗ್ತಿದೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಅನ್ಸಿದ್ರು ಅದು ಸತ್ಯ. ಆದ್ರಿಂದ ಅದ್ರ ಬಗ್ಗೆ ಕೂಡ ನಾವು ಗಮನಿಸಬೇಕಾದ್ದು ಅನ್ನುವಂಥದ್ದು. ಆಮೇಲೆ ತಲೆಮಾರಿನ ಅಂತರದಲ್ಲಿ ಈಗ ಒಂದು ಕುಟುಂಬದಲ್ಲಿ ತಗೊಳ್ಳೋಣ, 2-3 ಜನ ಸದಸ್ಯರಿದ್ದಾರೆ, ಅವ್ರಿಗೆ ತಲೆಮಾರಿನ ಅಂತರ ಇದೆ. ಆದ್ರೆ ಕೆಲವು ಅಂತರಗಳನ್ನ ನಾವು ಚರ್ಚೆ ಮಾಡೋದಿಲ್ಲ. ನನ್ಗೆ ಜಿಲೇಬಿ ಇಷ್ಟ, ಅವನಿಗೆ ಲಾಡು ಉಂಡೆ ಇಷ್ಟ ಆದ್ರೆ ಅವನ ಇಷ್ಟ ಅದು ನನ್ನ ಇಷ್ಟ ಇದು ಅಂತ ಅಲ್ಲಿ ತಲೆಮಾರಿನ ಅಂತರದ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ಎಲ್ಲ ತಲೆಮಾರಿನಲ್ಲೂ ಜಿಲೇಬಿ ಇಷ್ಟ ಪಡೋರಿದ್ದಾರೆ, ಎಲ್ಲ ತಲೆಮಾರಿನಲ್ಲೂ ಲಾಡುವನ್ನು ಇಷ್ಟ ಪಡೋರಿದ್ದಾರೆ. ಹಾಗಾಗಿ ಯಾವ ಅಂತರ ನಾವು ತಲೆಮಾರಿನ ಅಂತರದಲ್ಲಿ ಇದ್ರೆ ಮುಖ್ಯವಾಗಿ 3 ಅಂಶಗಳನ್ನ ನಾವು ತಲೆಮಾರಿನ ಅಂತರದ ಸಮಸ್ಯೆಯಾಗಿ ಸ್ವೀಕರಿಸ್ತೀವಿ. ಯಾವ್ಯಾವುದು ಅಂತಂದ್ರೆ, ಒಂದು ಅಭಿಪ್ರಾಯಗಳ ದಾಖಲೆ. ಈಗ ಒಂದು ಘಟನೆ ನಡೆದ್ರೆ ಆ ಘಟನೆಯಲ್ಲಿ ನಾನು ಏನ್ ಮಾಡ್ಬೇಕು? ಒಂದು ನಾಯಿ ಬಂದು ಕಚ್ಚಿದೆ ಅಂದ್ರೆ ಆ ನಾಯಿ ಬೇರೆಯವ್ರನ್ನ ಕಚ್ಚದೆ ಇರೋ ಆಗ ನಾಯಿ ಕಡೆ ನೋಡ್ಬೇಕಾ, ಗಾಯವಾಸಿ ಮಾಡ್ಬೇಕಾ, ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕಾ, ಅಳೋನ್ ಸಮಾಧಾನ ಮಾಡ್ಬೇಕು, 100 ತರ ಕೆಲಸ ಇದೆ. ಒಬ್ಬೊಬ್ಬರನ್ನೊಂದು ಆಯ್ಕೆ ಮಾಡ್ತಾರೆ. ಸೊ ಹೀಗೆ ಆಯ್ಕೆ ಮಾಡುವಾಗ ಆಯ್ಕೆಯ ಪ್ರಶ್ನೆ ಬಂದಾಗಲೆಲ್ಲ ಏನಾಗುತ್ತೆ ಅಂತಂದ್ರೆ ಈ ತಲೆಮಾರಿನ ಅಂತರದ ಪ್ರಶ್ನೆ ಬರುತ್ತೆ. ಯಾಕೆ ಅಂತಂದ್ರೆ ಅಭಿಪ್ರಾಯ ಭೇದ ಉಂಟಾಗುತ್ತಲ್ಲ, ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವಾಗಿನ ತಲೆಮಾರಿನ ಅಂತರ ಸಮಸ್ಯೆ ಬರುತ್ತೆ. ಈಗ ನೋಡಿ, ಪಾಲಿಟಿಕ್ಸ್ ಅನ್ನೋ ಒಂದು ಪದಕ್ಕೆ ನನ್ಗೆ ನಿಜವಾಗಿ ಅರ್ಥ ಗೊತ್ತಿರಲಿಲ್ಲ. ಪೊಲಿಟಿಕಲ್ ಸೈನ್ಸ್ ಅಂತ ಒಂದ್ಸರಿ ಹೋಗ್ತೀವಿ, ಪಾಲಿಟಿಕ್ಸ್ ಅಂದ್ರೆ ಬೈತೀವಲ್ಲ, ಏನು ಅಂತ ನಂಗೆ ಗೊತ್ತಿರ್ಲಿಲ್ಲ. ಆಮೇಲೆ ಯಾವ್ದೋ ಒಂದು ಪುಸ್ತಕ ಓದಿದಾಗ ಬರೆದಿದ್ರು ಅದರಲ್ಲಿ, ಪಾಲಿಟಿಕ್ಸ್ ಇಸ್ ದಿ ಆರ್ಟ್ ಆಫ್ ಟೇಕಿಂಗ್ ಡಿಸಿಷನ್. ನಿರ್ಧಾರ ತೆಗೆದುಕೊಳ್ಳುವ ಕಲೆಗಾರಿಕೆಗೆ ಪಾಲಿಟಿಕ್ಸ್ ಅಂತ. ಅಲ್ಲಿ ಯಾಕೆ ಜಗಳ ಬರುತ್ತೆ ಅನ್ನೋದು ಅವ್ನು ಮುಂದೆ ಕೇಳ್ತಾನೆ. ಯಾವ ನಿರ್ಧಾರ ತಗೊಂಡ್ರು ಒಬ್ರೊಬ್ರು ಹಾಗೆ ಆಗ್ತಾರೋ, ಒಬ್ರು ಸಂತೋಷ ಆದ್ರೆ ಇನ್ನೊಬ್ರು ದುಃಖ ಹಾಗೆ ಆಗುತ್ತೋ, ಅವ್ರೇನ್ ಮಾಡ್ತಾರೆ, ಇದ್ರಲ್ಲಿ ಏನೋ ತಪ್ಪಿದೆ ಅಂತ ಹುಡುಕಕ್ ಶುರು ಮಾಡ್ತಾರೆ. ಹೀಗಾಗಿ ನಿರ್ಧಾರದ ಒತ್ತಡ ಹಾಕೋರು ಅನೇಕರಿರೋದ್ರಿಂದ ಯಾವ ನಿರ್ಧಾರ ತಗೊಂಡ್ರು ಈ ಅತೃಪ್ತಿ ಅನ್ನುವಂಥದ್ದು ಬಂದೇ ಬರುತ್ತೆ. ಅತೃಪ್ತಿ ಬರುವ ಜಾಗ ಯಾವಾಗ್ಲೂ ತುಂಬಾ ಅಪಾಯಕಾರಿ ಜಾಗ, ತುಂಬಾ ಡೇಂಜರ್. ಆಕ್ಸಿಡೆಂಟ್ ಝೋನ್ ಅಂತ ಹಾಕಿರ್ತಾರಲ್ಲ, ಹಾಗಾದ್ರೆ ಆಕ್ಸಿಡೆಂಟ್ ಝೋನ್. ಸೊ ಅದರಿಂದ ತಲೆಮಾರಿನ ಅಂತರವನ್ನ ಅಭಿಪ್ರಾಯಗಳ ದಾಖಲಾಟ ಅಂತ ಒಂದು ನೋಡ್ಕೊಳ್ಳೋಣ. ಇನ್ಯಾವುದಿದೆ ಅಂತ ಮುಂದಕ್ಕೆ ನೋಡೋಣ. ಎರಡನೇದು, ನಾನು ಕಂಡ ಹಾಗೆ ತಲೆಮಾರಿನ ಅಂತರ ಪ್ರಶ್ನೆಗಳೆಲ್ಲ ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ ಮತ್ತೆ ಜನರ ಸಂಭಾಷಣೆಯಲ್ಲಿ ಗಮನಿಸಿದ್ದೆ ನಾನು ಸಾಧಾರಣೀಕರಿಸಿದ್ದೀನಿ. ಇದು ನೀವು ಒಪ್ಕೋಬೇಕು ಅಂತಿಲ್ಲ, ಇದಕ್ಕೆ ಇನ್ನೊಂದು ಸೇರಿಸ್ಬೋದು ಅಥವಾ ಇದು ಏನ್ ಪರವಾಗಿಲ್ಲ ಬಿಟ್ಬಿಡ್ಬೋದು ಅಂತದ್ದು. ಎರಡನೇದು ಮುಖ್ಯವಾಗಿ ಕಾಣುವಂಥದ್ದು ಅಂದ್ರೆ ಜೀವನ ಶೈಲಿಯ ದಾಖಲಾತಿ. ಜೀವನ ಶೈಲಿ ಅನ್ನೋದಿದೆಯಲ್ಲ, ಅದು ತುಂಬಾ ನವಿರಾದದ್ದು. ಅದು ಕಾಲದೊಂದಿಗೆ ಬದಲಾಗುತ್ತೆ. ಜೀವನ ಶೈಲಿಯಲ್ಲಿ ಏನಾದ್ರು ಸ್ವಲ್ಪ ಭಿನ್ನಾಭಿಪ್ರಾಯ ಬಂದ್ರೆ ತುಂಬಾ ಅದು ಮನಸ್ತಾಪಕ್ಕೆ ಕಾರಣ ಆಗುತ್ತೆ. ಈ ಉದಾಹರಣೆ ತಗೊಳ್ಳಿ, ನಾವು ಹಿಂದೆ ಯಾವ್ದಾದ್ರು ಒಂದು ನಿರ್ಧಾರ ತಗೋಬೇಕಾದ್ರೆ ಇದು ಧರ್ಮವೇ ಅಧರ್ಮವೇ ಅಂತ ನಾವು ಚರ್ಚೆ ಮಾಡ್ತಿದ್ವಿ. ಆಗ ಒಬ್ಬೊಬ್ರು ಒಂದೊಂದು ಧರ್ಮನ ವಹಿಸ್ಕೊಂಡಾಗ ಆಗ ಧರ್ಮದ ತಿಕ್ಕಾಟ ಆಗ್ತಿತ್ತು. ಈಗ ನಾವು ಧರ್ಮವೆಲ್ಲ ಬಿಟ್ಬಿಟ್ಟಿದ್ವಿ. ನಮ್ಗೆ ಏನನ್ಸುತ್ತೋ ಹಾಗಿರೋದೇ ಜೀವನ ಧರ್ಮ ಅಷ್ಟೇ. ನನ್ನ ಇಷ್ಟ ಬಂದಾಗ ನಾನು ಇರೋದೇನೆ ಜೀವನ ಧರ್ಮ. ಜೀವನ ಶೈಲಿಯನ್ನ ನಾವು ಮಾಡ್ತೀವಿ. ಈಗ ಜೀವನ ಶೈಲಿಯಲ್ಲಿ ಅನೇಕನ್ ಬೈತೀವಿ. ವರದಕ್ಷಿಣೆ ತಗೊಳ್ಳೋದ್ ಅನ್ಯಾಯ, ಮಹಿಳೆಯರಿಗೆ ಸಮಾನತೆ ಕೊಡದೇ ಇರೋದು ಅನ್ಯಾಯ ಅಂತೆಲ್ಲ ಹೇಳ್ತೀವಿ. ಅದು ಜೀವನ ಶೈಲಿಯ ಒಂದು ಭಾಗ ಆಗ್ಬಿಟ್ಟಿರೋದ್ರಿಂದ ಅದನ್ನ ಬದಲಾಯಿಸೋದು ಕಷ್ಟ ಆಗುತ್ತೆ. ಹಾಗಾದ್ರೆ ಎಲ್ಲ ನಮ್ಮ ವಿಲನಿ ಅಥವಾ ನಮ್ಮ ಎಲ್ಲ ಕ್ರೌರ್ಯ, ವೈಲೆನ್ಸ್ ಇವೆಲ್ಲಕ್ಕೂ ಕಾರಣ ಜೀವನ ಶೈಲಿ. ಅಂದ್ರೆ ಜೀವನ ಶೈಲಿ ಯಾರು ರೂಪಿಸ್ತಾರೆ, ನಾನು ನೀವು ಗೊತ್ತಿಲ್ಲ, ಆದ್ರೆ ಎಲ್ಲರೂ ಅನುಸರಿಸ್ತಾರೆ. ಅನುಸರಿಸದೇ ಇದ್ರೇನಾಗುತ್ತೆ ಅಂತಂದ್ರೆ ನಾವು ಅವ್ರು ಎಲ್ಲರಿಗಿನ್ನ ಭಿನ್ನ ಅಂತ ನಾವು ಮೂಲೆ ಗುಂಪಾಗ್ಬಿಡ್ತೀವಿ. ಆ ಮೂಲೆ ಗುಂಪಾಗೋ ತಪ್ಪಿಸ್ಕೊಳ್ಳೋಕಾರ ನಾವೇನ್ ಮಾಡ್ತೀವಿ, ಆ ಜೀವನ ಶೈಲಿಗೆ ಹೊಂದ್ಕೊಳ್ಳೋಕ್ ಪ್ರಯತ್ನ ಮಾಡ್ತೀವಿ. ಹಾಗಾದ್ರೆ ಈ ಜೀವನ ಶೈಲಿಯೇ ನಮ್ಮನ್ನ ಈ ತಲೆಮಾರಿನ ಅಂತರಕ್ಕೆ ಕಾರಣ ಆಗಿದೆ ಅಂದ್ರೆ ಹೌದು, ಬಹುಮಟ್ಟಿಗೆ ಅದೇ ಕಾರಣ ಆಗಿದೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಹಾಗಾದ್ರೆ ಜೀವನ ಶೈಲಿ ಮಾಡೋರು ಯಾರು? ತುಂಬಾ ಆಶ್ಚರ್ಯ. ಮುಂಚೆ ಮನುಷ್ಯನ ಅಗತ್ಯಗಳನ್ನ ಮಾರಾಟ ಮಾಡ್ತಿದ್ರು, ಈಗ
ವ್ಯವಹಾರದಲ್ಲಿ ಅಗತ್ಯಗಳನ್ನು ಸೃಷ್ಟಿಸಿ ಮಾರಾಟ ಮಾಡ್ತಾರೆ. ಅಗತ್ಯಗಳನ್ನು ಸೃಷ್ಟಿಸಿದಾಗ ಏನಾಗುತ್ತೆ, ಜೀವನ ಶೈಲಿ ಬದಲಾಗುತ್ತೆ ಅಗತ್ಯಗಳಿಗೆ ಅನುಗುಣವಾಗಿ. ಈಗ ನಾನು ಬಾಲ್ಯದಲ್ಲಿ ಲೆಕ್ಕ ಮಾಡಿ ಮಗ್ಗೆ ಫಸ್ಟ್ ಕ್ಲಾಸ್ ಆಗಿ ಹೇಳ್ತಿದ್ದೆ ಬೇಷ್ ಅನ್ನೋರು ಮೇಷ್ಟ್ರು. ಈಗ ಒಬ್ಬ ಹುಡುಗ ಹೇಳ್ತಾನೆ, ಅಯ್ಯೋ ಅದ್ ಯಾಕೆ ನಾಪ್ಕ ಇಟ್ಕೊಬೇಕು ಸರ್, ಬಟನ್ ಒತ್ತಿದ್ ಬರುತ್ತೆ ಕ್ಯಾಲ್ಕುಲೇಟರ್ ಅಲ್ಲಿ, ಆಯ್ತಾ? ಹೀಗೆ ಅನೇಕ ಸಂಗತಿಗಳು ಏನಾಗುತ್ತೆ ಅಂದ್ರೆ ಜೀವನ ಶೈಲಿ ಬದಲಾಗಿ. ನೋಡಿ, ಕಂಪ್ಯೂಟರ್ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಬರಬೇಕು ಅಂತ ತಗೊಂಡ್ಬಂದಿದ್ದು, ಈಗ ವಿದ್ಯಾಭ್ಯಾಸವನ್ನು ಕಂಪ್ಯೂಟರಿಗೆ ಪೂರಕವಾಗಿ ಮಾಡೋಕೆ ಕಷ್ಟಪಡ್ತಿದೆ. ಹಾಗಾದ್ರೆ ಮಕ್ಳಿಗೆ ಮಗ್ಗಿಗಟ್ಟು ಮಾಡು, ಏನ್ ಮಾಡ್ಬೇಕಾದ್ರೆ ಯಾವ ರೀತಿ ಕಲಿಸ್ಬೇಕು ಅನ್ನೋದು ಈ ಸಮಸ್ಯೆ ಆಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಆತ್ಮೀಯರೇ, ಜೀವನ ಶೈಲಿ ಬದಲಾದಾಗ ಆಲೋಚನೆ ಮಾಡುವ ಕ್ರಮ ಬದಲಾಗುತ್ತೆ, ಬೇಕು ಬೇಡಗಳು ಬದಲಾಗುತ್ತೆ, ಇಷ್ಟ ನಿಷ್ಠಗಳು ಬದಲಾಗುತ್ತೆ, ಉಡುಗೆ ತೊಡುಗೆಗಳು ಬದಲಾಗುತ್ತೆ, ಆದ್ಯತೆಗಳು ಬದಲಾಗುತ್ತೆ. ಈ ಪಟ್ಟಿ ಹೇಳಿದ್ರೆ ತುಂಬಾ ದೊಡ್ಡದಾಗ್ತಾನೇ ಹೋಗುತ್ತೆ. ಆದ್ದರಿಂದ ಆ ಪಟ್ಟಿ ಅಲ್ಲಿಗೆ ನಿಲ್ಲಿಸಿ, ಯಾಕಂದ್ರೆ ನಮ್ದು ಕಾಲ ಮಿತಿಯಲ್ಲೇ ಮುಗಿಬೇಕಲ್ಲ. ಸೊ ಹಾಗಾಗಿ ಆತ್ಮೀಯರೇ, ಅತ್ಯಂತ ಕಲಹಕ್ಕೆ ಕಾರಣವಾದದ್ದು ಅಭಿಪ್ರಾಯ ಭೇದದ ಹಾಗೆ ಜೀವನ ಶೈಲಿ ಉಂಟು ಮಾಡುವ ಅಭಿಪ್ರಾಯ ಭೇದ ತುಂಬಾ ಕುಟುಂಬಗಳಲ್ಲಿ ತಲೆಮಾರಿನ ಅಂತರವಾಗಿ ಕಾಡುತ್ತೆ ಅನ್ನುವಂಥದ್ದು ನಾವು ಗಮನಿಸಬೇಕಾದದ್ದು ಮುಖ್ಯ ಆಗಿದೆ. ಆಮೇಲೆ ಇನ್ನೂ ಒಂದು ಅಂಶ ಯಾವುದು ಅಂದ್ರೆ, ಇದು ಎಲ್ಲ ಜಗಳಗಳಿಗೂ ನಿಜ. ಈಗ ನನಗೆ ನಿಮ್ಗೆ ಭಿನ್ನಾಭಿಪ್ರಾಯ ಬಂತು ಅಂತ ಇಟ್ಕೊಳ್ಳಿ, ಮಾತಾಡ್ತಿರ್ತೀವಿ, ನಮ್ಗೆ ಎದುರಾಳಿನ ಸೋಲಿಸ್ಬೇಕು ಅನ್ಸುತ್ತೆ, ಅವಾಗ ಜೋರಾಗಿ ಕಿರಿಸ್ತೀವಿ. ಒಂದ್ ಆಶ್ಚರ್ಯ ನೋಡಿ, ಯಾಕೆ ಅವ್ರಿಗೆ ಕಿವಿ ಕೇಳಿಸುತ್ತಲ್ಲ, ನಾನೇ ಕೇಳಿಸ್ತೀನಿ ಅಂದ್ರೆ ನನ್ನ ಶಬ್ದದಲ್ಲಿ ನಿನ್ನ ಶಬ್ದವನ್ನು ನಾನು ಮುಚ್ಚಾಕಕ್ ಬಯಸ್ತೀನಿ ಅಂತ ಇಷ್ಟಪಡ್ತೀನಿ ನಾನು. ಅಥವಾ ಎರಡನೇ ದೃಷ್ಟಿ ಏನು ಅಂತಂದ್ರೆ, ಅವರ ಪೂರ್ವಗ್ರಹದಲ್ಲಿ ಕಿವುಡಾಗಿದ್ದಾರೆ, ನಾ ಜೋರಾಗಿ ಹೋಗ್ಬಿಟ್ರೆ ಅವ್ರ ಪೂರ್ವಗ್ರಹ ಹೋಗುತ್ತೆ ಅನ್ನೋ ಹುಚ್ಚು ಭ್ರಮೆನಾಗಿದೆ. ಅದಕ್ಕೋಸ್ಕರ ಜಗಳ, ವಾದ ಯಾವಾಗ ಜೋರು ಗಂಟ್ಲಿಗೆ ಬರುತ್ತೋ ವ್ಯಾಜ್ಯ ಆಗುತ್ತೆ. ವ್ಯಾಜ್ಯ ಇನ್ನೂ ಜೋರು ಗಂಟ್ಲಿಗೆ ಹೋದ್ರೆ ಏನಾಗುತ್ತೆ, ಕಲಹ ಆಗುತ್ತೆ. ಕಲಹ ಇನ್ನೂ ಜೋರಾದ್ರೆ ಏನಾಗುತ್ತೆ, ಸಂಘರ್ಷ ಆಗುತ್ತೆ. ಈ ಸಂಘರ್ಷದ ಹಂತಕ್ಕೆ, ಕಲಹದ ಹಂತಕ್ಕೆ ಹೋಗುವ ವೇಳೆಗೆ ಭಿನ್ನಾಭಿಪ್ರಾಯಗಳಿಗೆ ಶುರುವಾದಂತಹ ವಾದ ಅಥವಾ ವ್ಯಾಜ್ಯ ಅಹಮಿಕೆಯ ಜಗಳ ಆಗುತ್ತೆ. ನಾನ್ ಹೆಚ್ಚು, ನೀನ್ ಹೆಚ್ಚು, ನಿಂಗೇನ್ ಗೊತ್ತು, ನಿನ್ ಕಾಲಕ್ಕೆ ಗೊತ್ತು, ನನ್ ಕಾಲಕ್ಕೆ ನಿಂಗೆ ಗೊತ್ತಾ ಅಂತ ಈಗ ಹುಡುಗ್ರಿ ಅಂತ. ಆಮೇಲೆ ಅವ್ರು ಹೇಳ್ತಾರೆ, ಅಯ್ಯೋ ಈ ಕಾಲ ಯಾವ್ದಾದ್ರೇನಂತೆ, ಕೆಲವು ಮೌಲ್ಯಗಳು ಇರುತ್ತೆ, ಅದ್ರಿಂದ ನಾನು ಹೇಳ್ತಿರೋದು ತುಂಬಾ ಮೌಲಿಕವಾದ್ದು ಅಂತ ಗಿರಿದೆ. ಹೀಗಾಗ್ಬಿಟ್ಟು ಈ ಅಹಮಿಕೆಯ ತಾಕ್ಲಾಟ ಆದ್ಮೇಲೆ ಅದನ್ನ ಉಪಶಮನಗೊಳಿಸೋದು ಅಥವಾ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ನಾವೆಲ್ಲರೂ ತಲೆಮಾರಿನ ಬಗ್ಗೆ ಇಷ್ಟೊಂದು ಜನ ತಿಳ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ ಈ ಕಾರಣಕ್ಕೆ. ಯಾಕೆ ಅಂತಂದ್ರೆ ಆ ಬೆಂಕಿ ಹಚ್ಚೋದು ಸುಲಭ, ಹಚ್ಚೋದು ಕಷ್ಟ, ಕಾಗದಿತ್ತದು. ಆದ್ರಿಂದ ಈ 3 ಅಂಶಗಳೇ ಮುಖ್ಯವಾಗಿ ಅಂತ ನಾನು ಗ್ರಹಿಸಿದ್ದೀನಿ. ಇದಕ್ಕೆ ನೀವು ಬೇಕಾದ್ರೆ ಸೇರಿಸ್ಕೋಬಹುದು. ಆದ್ರೂ ಎಲ್ಲವೂ ಕೊನೆಗೆ ಅಭಿಪ್ರಾಯಗಳ ತಿಕ್ಕಾಟ, ಅದ್ರಲ್ಲಿ ಅನುಮಾನವಿಲ್ಲ. ಜೀವನ ಶೈಲಿಯೇ ಅಭಿಪ್ರಾಯಗಳ ತಿಕ್ಕಾಟ, ಅಹಮಿಕೆಯ ತಿಕ್ಕಾಟ. ಅಹಮಿಕೆಗೆ ಹೋದ್ಮೇಲೆ ಅಭಿಪ್ರಾಯ ಮುಖ್ಯ ಆಗೋದೇ ಇಲ್ಲ. ನಾನೋ ನೀನೋ, ನೀಯಾ ನಾನಾ ಅನ್ನುವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದು ತುಂಬಾ ಗಮನಿಸ್ಬೇಕಾದ್ದು. ಹೋಗ್ಲಿ, ಏನೋ ತಲೆಮಾರಿನ ಅಂತರ ಅಂತ ಇಷ್ಟೆಲ್ಲ ನಾವು ನೋಡಿದ್ವಲ್ಲ, ಅದ್ರ ಪರಿಣಾಮ ಯಾರಿಗೆ? ಆ ಅಹಮಿಕೆಯ ತಾಕ್ಲಾಟ ಆದ ಪರಿಣಾಮ ಯಾರಿಗೆ? ಮೊದಲ ದೃಷ್ಟಿಯಲ್ಲಿ ವ್ಯಕ್ತಿಗೆ ಅಂತಂತದ್ದು. ಅಷ್ಟಕ್ಕೆ ನಿಲ್ಲದಿಲ್ಲ, ಅದು ಮುಂದುವರೆದು ಕುಟುಂಬಕ್ಕಾಗುತ್ತೆ. ಅನೇಕ ವಿವಾಹ ವಿಚ್ಛೇದನಗಳನ್ನ ನೋಡ್ತಾ ಇದ್ದೀರ. ಆಮೇಲೆ ಏನಾಗುತ್ತೆ ಅಂದ್ರೆ ಎಲ್ಲ ವರ್ಗದ ಜನರಿಗೂ ಆಗುತ್ತೆ. ಜಗಳಕ್ಕಾಗರಿಬ್ರೆ ತಲೆಮಾರಿನ ಅಂತರದಿಂದ ಮನೆಯವರೆಲ್ಲ ಈ ಕಡೆ ಪಕ್ಷ ಸೇರ್ಕೋತಾರೆ, ಆ ಕಡೆ ಪಕ್ಷ. ಅವಾಗ ಏನಾಗುತ್ತೆ, ಅದು ಇಬ್ಬರ ಕಲಹವಾಗಿ ಉಳಿದಿರೋದಿಲ್ಲ, ಇಡೀ ಕುಟುಂಬದ ಕಲಹವಾಗುತ್ತೆ. ಆಮೇಲೆ ಇನ್ ಕೆಲವು ರಾಷ್ಟ್ರದ ಕಲಹ ಆಗುತ್ತೆ, ಊರಿನ ಕಲಹ ಆಗುತ್ತೆ, ಊರಿನಲ್ಲಿ 2 ಪಾರ್ಟಿ ಆಗುತ್ತೆ. ಅದರಲ್ಲೂ ಇವಾಗ ಮೆಜಾರಿಟಿಯ ಅಥವಾ ಬಹುಮಂದಿಯ ಮಾತನ್ನೇ ಕೇಳಬೇಕು ಅಂತ ಆಗಿರೋದ್ರಿಂದ ಇದು ಈ ಜಗಳ, ಯಾವುದೇ ಜಗಳ ಬೆಳೀತಾ ಹೋಗುತ್ತೆ ಹೊರತು ತಗ್ತಾ ಹೋಗೋದಿಲ್ಲ. ಸೊ ಹೀಗಾಗಿ ಎಲ್ಲರ ಮೇಲೂ ಆಗುತ್ತೆ, ಕೊನೆಗೆ ಇಡೀ ಸಮಾಜದ ಮೇಲೆ ಆಗುತ್ತೆ. ಹೀಗೆ ಅದಾಗುತ್ತೆ ಅಂತ ನಾವು ತಿಳ್ಕೊಂಡ್ವಿ, ಮುಂದೆ ಏನ್ ಮಾಡ್ಬೇಕು ಅದಕ್ಕೆ ಅನ್ನೋ ಸಮಸ್ಯೆ. ಏನು ಮಾಡಿದ್ರೆ ಏನಾಗುತ್ತೆ, ಸುರಿದು ಪ್ರಶ್ನೆಗಳ ಉತ್ತರ ಕೊಡೆ ಬಾರದವನ ಗುರುವೆಂದು ಕರೆಯುವೆಯ ಮಂಕುತಿಮ್ಮ ಅಂತ DVG ಅವರು ಹೇಳ್ತಾರೆ. ಹಾಗೆ ಉತ್ತರ ಕೊಡದಿದ್ರೆ ಹೇಗಾಗುತ್ತೆ? ಉತ್ತರ ಕೊಡ್ಬೇಕಲ್ಲ, ಏನ್ ಮಾಡಿ? ಮೊದಲು ಆ ಸಮಸ್ಯೆ ಗಂಭೀರವನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ಈಗ
ಹಿರಿಯರನ್ನ, ಹಿರಿಯರಿಗೆ ಕಿರಿಯರಿಗೆ ತಾನೇ ಜಗಳ ಆಗುತ್ತೆ. ತಲೆಮಾರಿನ ನಂತರ ಅಂದ್ರೆ ಅತ್ತೆ ಸೊಸೆಗೆ ತಾನೇ ಜಗಳ. ಅತ್ತೆ ಕೊನೆಗೆ ತಾನು ಅತ್ತೆ ಆದಾಗ ಅವರು ಮತ್ತೆ ಸೊಸೆ ಜೊತೆ ಜಗಳ ಕಾಯೋದೆ, ಅದು ಮುಂದುವರಿಯೋದೇ, ಅದು ನಿರಂತರವಾಗಿ ಮುಂದುವರಿಯೋದು ತಲೆಮಾರಿನ ನಂತರ. ಆದ್ರೆ ಅದರಿಂದ ಏನಾಗುತ್ತಪ್ಪ ಅಂದ್ರೆ ಮುಖ್ಯವಾಗಿ ಜಗಳ ಹಿರಿಯರಿಗೆ ಕಿರಿಯರಿಗೆ ಆಗುತ್ತೆ. ಕಿರಿಯರಿಗೆ ಜಗಳ ಆದ್ರೆ ಅದು ಕುಟುಂಬದ ಸಮಸ್ಯೆ ಅಲ್ಲ, ಸಮಾಜದ ಸಮಸ್ಯೆ. ಯಾಕೆಂದ್ರೆ ಕಿರಿಯರಿಗೆ ಅನುಭವ ಇರುತ್ತೆ, ತಾಕತ್ತಿರಲ್ಲ. ಕಿರಿಯರಿಗೆ ತಾಕತ್ತಿರುತ್ತೆ, ಅನುಭವ ಇರಲ್ಲ. ಇವರಿಬ್ರು ಏನ್ ಮಾಡ್ತಾರೆ, ಕಿರಿಯರು ಹಿರಿಯನ ಅಯ್ಯೋ ಅದೊಂದು ಮುದುಗುಬೆ ಹೇಳುತ್ತೆ, ಅವ್ರ ಕಾಲದ ಹೇಳುತ್ತೆ, ನಮ್ ಕಾಲದ ಏನಂತ ಗೊತ್ತಿಗೆ ಅವ್ರಿಗೆ ಅಂತ ಅವ್ರು ಹೇಳ್ತಾರೆ. ನಮ್ಮ ಅಜ್ಜನಿಗೊಂದು ಆನೆ ಇತ್ತು ಅಂತ ಹೇಳುತ್ತೆ. ನಮ್ಮಲ್ಲಿ ಸ್ಕೂಟ್ರು ಮೋಟರ್ ಸೈಕಲ್ ಅವ್ರದ್ದು ಆನೆ ಅಲ್ಲ ಅಂತ ಹುಡುಗರು ಇರ್ತಾರೆ. ಆ ದೊಡ್ಡವ್ರು ಹೇಳ್ತಾರೆ ಇನ್ನು ಎಳೆ ನಿಂಬೆಕಾಯಿ, ಅವ್ನ್ಗೆ ಏನು ಅನುಭವನೇ ಇಲ್ಲ, ಈ ಸಮಸ್ಯೆಗಳ ಸಾಧಕ ಬಾಧಕಗಳು ನನಗ್ ಗೊತ್ತಿರೋದು, ನನ್ ಬಿಟ್ಟು ಹೊರಟೋಗ್ತಾನೆ, ಅದಕ್ಕೆ ಅನುಭವಿಸ್ಲಿ ಬಿಡು ಅಂತಂದಾಗ ಇಬ್ರು ಒಬ್ಬರನ್ನೊಬ್ರು ಸಿಕ್ಕಾಡ್ಕೊಂಡು ಬೈಕೊಂಡ್ರೆ ಅವರಿಬ್ರು ಸಂಬಂಧ ಅಲ್ಲ ಹಾಳಾಗೋದು, ಸಮಾಜ ಹಾಳಾಗುತ್ತೆ. ಯಾಕೆಂದ್ರೆ ಯಾವುದೇ ಸಮಾಜ ಊರ್ಜಿತವಾಗಬೇಕಾದ್ರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಭೌತಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ಪರಿಪೂರಕವಾದಂತ ರಚನಾತ್ಮಕವಾದಂತ ಬೆರಕೆ ಆದ್ರೇನೆ ಅದಾಗೋದು. ಹಿರಿಯರ ಅನುಭವ ಮತ್ತು ಕಿರಿಯರ ಸಾಮರ್ಥ್ಯ ಎರಡು ಮೇಳೈಸಬೇಕು, ಪರಸ್ಪರ ಸಹಾನುಭೂತಿ ಇರಬೇಕು. ಯಾವುದೋ ಒಂದು ಅಭಿಪ್ರಾಯ ಭೇದ ಮಾಡ್ಕೊಂಡ್ಬಿಟ್ಟು ಕಲಿಯಬಹುದಾದ ಅವಕಾಶವನ್ನ ಕಳೆದು ಹಾಕೊಂಡ್ಬಿಟ್ರೆ ಮತ್ತೆ ಕಲಿಯುವ ಅವಕಾಶ ಸಿಕ್ಕೋದಿಲ್ಲ. ಅದಕ್ಕೋಸ್ಕರನೇ ನಮ್ಗೆ ನಮ್ಮ ಸಮಾಜದಲ್ಲಿ ಏನಪ್ಪ, ಹಿರಿಯನ್ ಕಂಡು ಹುಡುಗ ಒಳ್ಳೆಯವನ ಕೆಟ್ಟವನ ಅಂದ್ರೆ ತುಂಬಾ ಒಳ್ಳೆಯವ್ರು, ಹಿರಿಯನ್ ಕಂಡ್ರೆ ತುಂಬಾ ಗೌರವ ಅಂತ ಅದನ್ನ ಅಡಿಗೆರೆ ಹಾಕೋದನ್ನ ಗಮನಿಸಿದ್ವಿ. ದೊಡ್ಡವರು ಅಷ್ಟೇ, ಅವ್ರು ಹಠ ಮಾಡಲ್ಲ, ಮಕ್ಕಳ ಜೊತೆ ಮಕ್ಕಳಾಗಿ ಇಟ್ಬಿಡ್ತಾರೆ. ಬಡವರೊಡನೆ ಬಡನಃ, ಧನಿಕರೊಡನೆ ಧನಿಕನಃ, ಹುಡುಗರೊಡನೆ ಹುಡುಗನಃ, ಮುದುಕರೊಡನೆ ಮುದುಕನಃ ಅನ್ನೋದೇ ಹಿರಿಯರ ಗುಣ ಅನ್ನೋ ರೀತಿಯಲ್ಲಿ. ಹಾಗೆ ಕಿರಿಯರ ಗುಣ ಅನ್ನೋ ರೀತಿಯಲ್ಲಿ ಹೇಳ್ತಿರೋದು ನೋಡಿದ್ರೆ ಭಿನ್ನಾಭಿಪ್ರಾಯವನ್ನ ದೊಡ್ಡದ್ ಮಾಡಬಾರ್ದು ಅನ್ನುವಂಥದ್ದು ಮುಖ್ಯವಾಗತ್ತೆ. ಸಮಾಜಕ್ಕೆ ಯಾಕಾದ್ರ ಪರಿಣಾಮ ಅಂದ್ರೆ ಈ ಜಗಳಗಳಲ್ಲಿ ಏನಾಗುತ್ತೆ ಅಂದ್ರೆ ಪರಸ್ಪರ ಕುತೂಹಲಗಳು ಹಿಂದೆ ಸರಿದ್ಬಿಡುತ್ತೆ. ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಬೇಕಾದ್ದು ನಮ್ಗೆ ಅವ್ರ ಮೇಲೆ ಪ್ರೀತಿ ಅಲ್ಲ, ಅವ್ರ ಮೇಲೆ ಕರುಣೆ ಅಲ್ಲ, ಅವ್ರ ಮೇಲೆ ಸಹಾನುಭೂತಿ ಅಲ್ಲ, ಕುತೂಹಲ. ಇವ್ರೆ ನಾನಿಗಿನ್ನ ಇವ್ರು ಭಿನ್ನವಾಗಿ ನಡ್ಕೋತಲ್ಲ, ಯಾಕೆ ಹಿಂಗ್ ನಡ್ಕೋತಾರೆ ಅನ್ನೋ ಕುತೂಹಲ. ಆ ಕುತೂಹಲದ ಬುಡಕ್ಕೆ ಬೆಂಕಿ ಹಚ್ಚಿಬಿಡುತ್ತೆ ಈ ಅಭಿಪ್ರಾಯ ಭೇದ. ಆ ಅಭಿಪ್ರಾಯ ಭೇದ 100 ಕಾರಣಕ್ಕಿದೆ, ಅದರಲ್ಲಿ ತಲೆಮಾರಿನ ಅಂತರವೂ ಒಂದು ಅಷ್ಟೇ. ಎಲ್ಲ ಅಭಿಪ್ರಾಯ ಭೇದಗಳು ಕೂಡ ಮನುಷ್ಯರಿಂದ ಪ್ರತ್ಯೇಕಿಸ್ಬಿಡುತ್ತೆ. ಆದ್ದರಿಂದ ಈ ತಲೆಮಾರಿನ ಅಂತರ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾದದ್ದು ಅನ್ನುವಂಥದ್ದು ಗಮನಿಸಬೇಕಾದ್ದು. ಒಬ್ಬ ಸಮಾಜಶಾಸ್ತ್ರಜ್ಞ ಹೇಳ್ತಾನೆ, ಸೊಸೈಟಿ ಈಸ್ ಗೆಟಿಂಗ್ ಆಟೋಮೈಸ್ಡ್. ಅದು ಕೆಮಿಸ್ಟ್ರಿ ಓದಿರೋರಿಗೆ ಅರ್ಥವಾಗುತ್ತೆ. ಅಂದ್ರೆ ಪರಮಾಣುಗಳು ಎರಡು ಸೇರ್ಕೊಂಡು ಅಣುವಾಗುತ್ತೆ, ಅಣುಗಳು ಸೇರ್ಕೊಂಡು ಇನ್ನೊಂದು ದೊಡ್ಡದಾಗುತ್ತೆ. ಆದ್ರೆ ಅಣುವಿನ ಬಂಧನೆ ಕತ್ತರಿಸ್ಬಿಟ್ಟು ಎಲ್ಲ ಪರಮಾಣು ಆಗ್ಬಿಡುತ್ತೆ. ಜಾನ್ ಡನ್ ಅನ್ನೋನೊಬ್ಬ ಕವಿ ದೇರ್ ಇಸ್ ನೋ ಒನ್ ಈಸ್ ಐಲ್ಯಾಂಡ್ ಹಿಯರ್ ಅಂತ ಹೇಳಿ ಬರೆದ ಒಂದು ಪದ್ಯ. ಯಾರು ದ್ವೀಪ ಅಲ್ಲ, ಒಬ್ರು ನಷ್ಟ ಆದ್ರೆ ಇನ್ನೊಬ್ರಿಗೆ ನಷ್ಟ ಆಗುತ್ತೆ ಅಂತ. ಆದ್ರೆ ಇವತ್ತು ನಾನು ಡನ್ ಬದುಕಿದ್ರೆ ಬಹುಶಃ ತನ್ನ ಪದ್ಯನ ವಾಪಸ್ ತಗೊಂಡ್ಬಿಟ್ಟು ಎವ್ರಿ ಒನ್ ಈಸ್ ಅನ್ ಐಲ್ಯಾಂಡ್ ಹಿಯರ್ ಅಂತ ಬರೀತಿದ್ನೋ ಎನ್ಕತ್ಯೋ ಅನ್ನುವ ಮಟ್ಟಿಗೆ ಈ ನಡುವೆ ಆ ಇಂಡಿವಿಜುವಲಿಸಂ ಅಂತಾರಲ್ಲ, ಪ್ರತ್ಯೇಕತೆಯೇ ಒಂದು ದೊಡ್ಡ ಮೌಲ್ಯ ಅಂತ ನಾವು ಭಾವಿಸಿರೋದ್ರಿಂದ ಜಗಳಗಳು ಕದನಗಳು ಸಹಜವಾಗಿಯೇನೆ ಜಾಸ್ತಿ ಆಗಿದೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಆದ್ರೆ ಈ ಹೋಗಿ ಇಷ್ಟೆಲ್ಲ ಹೇಳಿದ್ಮೇಲೆ ಆವೇಶದ ತೀವ್ರತೆ ಏನಾದ್ರು ಕಡಿಮೆ ಮಾಡೋದು ಹೇಗೆ? ಭಿನ್ನಾಭಿಪ್ರಾಯ ಬಂದ್ರೆ ಸ್ವಲ್ಪ ಹೊತ್ತು ಸಮಾಧಾನವಾಗಿದ್ದು ಅವ್ರ ಅಭಿಪ್ರಾಯಕ್ಕೂ ಒಂದು ಕಾರಣ ಇರ್ಬೋದು ಅಂತ ಹೇಗೆ ಬರೋದು ಅದಕ್ಕೆ ಅಂದ್ರೆ ಅದಕ್ಕೆ 2 ಉತ್ತರವನ್ನು ನಾನು ಹೇಳಕ್ ಬಯಸ್ತೀನಿ. ಇನ್ನೊಂದೇನಂದ್ರೆ, ನಾವು ವಾದ ಮಾಡುವಾಗ ನಮ್ಮನ್ನು ಸಮರ್ಥಿಸ್ಕೊಡೋದ್ರ ಬದಲು ನಮ್ಮ ಎದುರಾಳಿ ಯಾಕೆ ಭಿನ್ನವಾಗಿ ಮಾಡ್ತಾನೆ ಅಂತ ಅವನನ್ನು ಸಮರ್ಥಿಸೋದಕ್ಕೆ ನಾನು ಯಾಕೆ ಈಗ ನಡ್ಕೋತೀನಿ ಅಂತ ಆ ಎದುರಾಳಿ ಸಮರ್ಥಿಸಿದ್ರೆ ಇಬ್ರಿಗೂ ಪರಸ್ಪರ ಸಹಾನುಭೂತಿ ಬರುತ್ತೆ. ಇದು ಮಾಡ್ಬೇಕಾದ್ರೆ ತುಂಬಾ ಸೌಜನ್ಯ ಬೇಕು, ವಿನಯ ಬೇಕು. ಆದ್ರೆ ಏನ್ ಮಾಡೋದು, ಅದೊಂದಲ್ಲೇ ಬೇರೆ ದಾರಿ ಇಲ್ಲ ನಮ್ಗೆ. ಹಾಗಾಗ್ಬಿಟ್ಟು ಆತ್ಮೀಯರೇ, ನಾವು ಇಲ್ಲಿ ತಲೆಮಾರಿನ ಅಂತರದ ಸಮಸ್ಯೆಯಾಗಿದ್ದೇಲೆ ಪರಸ್ಪರ ಅರಿತು ಒಬ್ಬರನ್ನೊಬ್ರು ಕ್ಷಮಿಸಿ ಒಂದಾಗುವ ಅವಕಾಶ ಅಂತ ಭಾವಿಸಿದ್ರೆ ಬಹುಶಃ ನೆಗೆಟಿವ್ ಇದ್ದದ್ದು ಪಾಸಿಟಿವ್ ಆಗ್ಬಿಡುತ್ತೆ, ನಕಾರಾತ್ಮಕವಾದದ್ದು ಸಕಾರಾತ್ಮಕವಾಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸೂಕ್ಷ್ಮವಾಗಿ ಯೋಚನೆ ಮಾಡಿ, ಭಿನ್ನಾಭಿಪ್ರಾಯ ತಾನೇ ಯಾಕೆ ಬರುತ್ತೆ ಅಂತಂದ್ರೆ, ಇಬ್ಬರು ಒಂದು ಅಭಿಪ್ರಾಯದ ಬಗ್ಗೆ, ಒಂದು ನಿರ್ಧಾರದ ಬಗ್ಗೆ ಆಲೋಚನೆ ಮಾಡಿದಾಗ ಆ ಭಿನ್ನಾಭಿಪ್ರಾಯಗಳು ಬರುತ್ತೆ. ಈಗ ನಾನು ನನ್ನ ತಂಗಿ ಇಬ್ಬರಿದ್ವಿ, ನಮ್ಗೆ ಭಿನ್ನಾಭಿಪ್ರಾಯ ಕಡಿಮೆ ಇರ್ತಿತ್ತು. ಯಾಕೆಂದ್ರೆ ಅವಳು ಯಾವ ಬಗ್ಗೆ ವ್ಯಾವಹಾರಿಕ ಸಂಗತಿಗಳ ಬಗ್ಗೆ ನಿರ್ಧಾರ ತಗೋತಿದ್ಲು, ಅದ್ರ ಸುದ್ದಿಗೆ ನಾನು ಹೋಗ್ತಿರ್ಲಿಲ್ಲ. ಶೈಕ್ಷಣಿಕ
ಶೈಕ್ಷಣಿಕ ವಿಷಯದಲ್ಲಿ ನಾನೇನ್ ನಿರ್ಧಾರ ತಗೋತಿದ್ನೋ ಅದಕ್ಕೆ ಅವಳು ಬರ್ತಿದ್ವಿ. ಸೊ ಹೀಗಾಗ್ಬಿಟ್ಟು ನಮ್ಮ ಬೌಂಡ್ರಿಗಳನ್ನ ಅಥವಾ ನಮ್ಮ ಮೇರೆಗಳನ್ನ ಗಡಿಗಳನ್ನ ನಾವು ಸ್ಪಷ್ಟ ಮಾಡ್ಕೊಂಡ್ರೆ ಈ ತಲೆಮಾರಿನ ಅಂತರದ ಸಮಸ್ಯೆ ಸಾಕಷ್ಟು ಕಮ್ಮಿ ಆಗುತ್ತೆ. ವಿಶೇಷವಾಗಿ ಹೋಗೋದಿಲ್ಲ, ಆದ್ರೂ ಸಾಕಷ್ಟು ಗಣನೀಯವಾಗಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ನನ್ನ ಸ್ವಾನುಭವದ ಮಾತು. ಹಾಗಾಗಿ ಸಾಮಾನ್ಯಕ್ಕೆ ಯಾವ್ದಾದ್ರು ಒಂದು ನಿರ್ಧಾರ ತಗೊಳ್ಳುವಾಗ ಇಲ್ಲ ನೀನ್ ತಗೋತೀವ ನಾನ್ ತಗೋಬೇಕು, ನೀನ್ ತಗೊಂಡ್ರೆ ನಾನು ಅನ್ಸರ್ಸ್ಕೊತೀನಿ, ಇಲ್ಲ ನಂಗೆ ಚಾನ್ಸ್ ಕೊಟ್ರೆ ನೀನ್ ಮಾಡ್ತೀನಿ ಅಂತ ಇಬ್ಬರು ಒಬ್ಬರು ನಿರ್ಧಾರ ತಗೊಂಡ್ರೆ ಈ ತಲೆಮಾರಿನ ಅಂತರದ ಸಮಸ್ಯೆ ಬರೋಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ನಾವು ಇನ್ನೊಬ್ಬರ ಅಭಿಪ್ರಾಯನ ಅಷ್ಟು ಸಹಾನುಭೂತಿಯಿಂದ ನೋಡೋದು ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೂ ಕೂಡ ನನ್ನ ಉತ್ತರ ಏನು ಅಂದ್ರೆ, ನಾವೇ ನಿನ್ನೆ ಆಲೋಚನೆ ಮಾಡಿದಾಗ ಇವತ್ತು ಮಾಡ್ತಿಲ್ಲ. ಆದ್ದರಿಂದ ನಾನು ಅನ್ನೋದು ಏಕವಚನ ಅಲ್ವೇ ಅಲ್ಲ. ನನ್ಗೆ ಕೋಪ ಬಂದಾಗ ಒಂಥರ ಮಾತಾಡ್ತೀನಿ, ಸಮಾಧಾನವಾಗಿದ್ದಾಗ ಒಂಥರ ಮಾತಾಡ್ತೀನಿ, ಸ್ನೇಹಿತನ ಹತ್ರ ಒಂಥರ ಮಾತಾಡ್ತೀನಿ, ನಮ್ಮ ಅಧಿಕಾರಿ ಜೊತೆಲಿ ಒಂಥರ ಮಾತಾಡ್ತೀನಿ, ಆಮೇಲೆ ಕೆಲಸದವ್ರ ಜೊತೆಲಿ ಒಂಥರ ಮಾತಾಡ್ತೀನಿ. ನಾನುಗಳಿವೆ. ಹಾಗೆ ಜಗತ್ತು ಅಷ್ಟೇ ಒಂದೇ ತರ ಇಲ್ಲ ಅನ್ನೋ ಹಾಗೆ ನಾನು ಬದಲಾಗ್ತಿದ್ದೀನಿ ಅಂತ ನನಗೆ ಗೊತ್ತಾದಾಗ ನಾನು ಅನ್ನೋದು ನಾನು ಅನ್ಕೊಂಡಷ್ಟು ಸ್ಥಿರವೇನಲ್ಲ. ನಾವು ಚರ್ಚೆ ಮಾಡ್ತಿರೋದು ಬದುಕಿನ ದೊಡ್ಡ ಮೌಲ್ಯವಲ್ಲ, ಏನೋ ಒಂದು ವ್ಯಾವಹಾರಿಕ ಸಾಂದರ್ಭಿಕವಾದಂತ ಭಿನ್ನಾಭಿಪ್ರಾಯ ಅಂತ ಕಂಡುಕೊಂಡ್ರೆ ಮಾತ್ರ ಒಬ್ರು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸಹಾನುಭೂತಿನ ಬೆಳೆಯುತ್ತೆ. ಅದರಿಂದ ಒಬ್ಬ ಹೇಳ್ತಾನೆ ಪ್ರೀತಿ ಅನ್ನೋದು ದೊಡ್ಡ ಮೌಲ್ಯ ಅಲ್ಲ, ಪ್ರೀತಿ ಇಲ್ಲದೆ ಇರೋರ್ನ ನಾವು ಸಹಾನುಭೂತಿಯಿಂದ ನೋಡಕ್ಕಾಗಲ್ಲ. ಅದು ಸಹಾನುಭೂತಿ ಮತ್ತು ಒಂದು ಎಂತದು ಕರುಣೆಯಿಂದ ಇನ್ನೊಬ್ಬರನ್ನು ಬರೀ ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನ ಪಡೋದಿದೆಯಲ್ಲ, ಅದು ಪ್ರೀತಿಗಿಂತ ದೊಡ್ಡ ಮೌಲ್ಯ ಅಂತ ಅವ್ನು ಹೇಳ್ತಾನೆ ಅನ್ನುವಂಥದ್ದು ಗಮನಿಸ್ಬೇಕಾಗ್ತದೆ. ತಲೆಮಾರು ಅಂತರ ಕಾಲಾತೀತವಾದದ್ದು. ನಾನು ಹೇಳಿದ್ನಲ್ಲ 5 ನಿಮಿಷ ತಡವಾಗಿ ಬಂದು ಹೋಗ್ತಾನೆ ಅಂತ, ತಿರುಪ್ತಿ ತಲುಪುವಂತ ಅಂತರ ಇದ್ದೇ ಇರುತ್ತೆ, ಹೋಗೋದಿಲ್ಲ ಅದು. ಯಾಕೆಂದ್ರೆ ಅವನ ಅಷ್ಟು ಮುಂದೆ ಇದ್ದೇ ಇರ್ತಾನೆ, ಇವನ ಅಷ್ಟು ಹೋಗೋಕೆ ಅವನು ಅಷ್ಟೇ ಹೋಗ್ತಾನೆ. ಯಾಕಂದ್ರೆ ಇಬ್ರು ಕಾಲದ ಕುದುರೆ ಮೇಲೆ ಕೂತಿರುತ್ತಾನೆ. ಅದರಿಂದ ತಲೆಮಾರಿನ ಅಂತರ ವಾಸ್ತವ ಹಾಗೆ ಸಮಾಜದ ಬದಲಾವಣೆ ಕಾಲಬದ್ಧವಾದದ್ದು, ಆದ್ರೆ ತಲೆಮಾರಿನ ಅಂತರ ಕಾಲಾತೀತವಾದದ್ದು ಅಂತ ನಾನು ಅದು ಭಾವಿಸ್ಕೊಂಡಿದ್ದೀನಿ. ಆದ್ರೂ ಒಬ್ಬ ತಲೆಮಾರಿನ ಅಂತ ಇದರ ಸಲುವಾಗಿ ಅನೇಕ ಪುಸ್ತಕಗಳನ್ನು ನಾನು ಓದಿದೆ, ಬೇರೆ ತಲೆಮಾರಿನ ಅಂತರದ ಬಗ್ಗೆ ಯಾರು ಹೇಳ್ತಾರೆ ಅಂತ. ಅದರಲ್ಲಿ ಒಬ್ಬ ಹೇಳಿದಂತ ಒಂದು ಮಾತು ನಿಮ್ಮೊಂದಿಗೆ ಹಂಚಿಕೋಬೇಕು. ಅವನ್ ತಲೆಮಾರಿನ ಅಂತ ಪುಸ್ತಕವೇ ಅಲ್ಲ ಅದು, ಅವ್ನು ಇನ್ನೇನೋ ಬರೆಯುವಾಗ ಪ್ರಾಸಂಗಿಕವಾಗಿ ಅವನು ಹೇಳ್ತಾನೆ, ಜನರೇಷನ್ ಗ್ಯಾಪ್ ಇಸ್ ನಥಿಂಗ್ ಬಟ್ ಪ್ಯಾಷನ್ ಫ್ಯಾಷನ್ ಕಾಂಟ್ರವರ್ಸಿ ಅಂತ ಹೇಳ್ತಾನೆ. ಫ್ಯಾಷನ್ ಕಾಂಟ್ರವರ್ಸಿ ಅಂದ್ರೆ ಏನಂದ್ರೆ, ಹಿರಿಯರು ಯಾವಾಗ್ಲೂ ಆದರ್ಶದ ಕಡೆ ಗಮನ ಕೊಡ್ತಾರೆ, ಕಿರಿಯರು ಯಾವಾಗ್ಲೂ ಬದಲಾವಣೆ ಆಗಿ ಇವತ್ತಿನ ಫ್ಯಾಷನ್ ಹೊಂದ್ಕೋಬೇಕು ಅಂತ ಅದಕ್ಕೆ ಬದಲಾವಣೆ ಕೊಡ್ತಾರೆ, ಗಮನ ಕೊಡ್ತಾರೆ. ನೀವು ಯಾವುದೇ ಕಿರಿಯರ ಜಗಳ ನೋಡಿದಾಗ್ಲೂ ಕೂಡ ಹಿರಿಯರು ಅವರು ಸರಿ ತಪ್ಪು ನ್ಯಾಯ ಅನ್ಯಾಯ ಇದ್ ಮೌಲ್ಯ ಇದ್ರ ದೃಷ್ಟಿಯಲ್ಲಿ ಮಾತಾಡ್ತಾರೆ. ಚಿಕ್ಕವರು ಅಯ್ಯೋ ನಮ್ ಫ್ರೆಂಡ್ಸ್ ಎಲ್ಲ ಹಂಗಿಲ್ಲಪ್ಪ, ಅವ್ರಂಗ್ ನಾನು ಇರ್ಬೇಕು ಅಂತ ಇವರಂತಿರ್ತಾರೆ. ಅದಕ್ಕೋಸ್ಕರ ಅವನು ಒಂದು ತಲೆಮಾರಿನ ಅಂತರಕ್ಕೆ ಒಂದು 3 ಪದಗಳಲ್ಲಿ ವಿವರಿಸಿರೋದು ಪ್ಯಾಷನ್ ಕಾಂಟ್ರವರ್ಸಿ ಅಂತ. ಅದು ಒಂದು ರೀತಿಯಲ್ಲಿ ನಾವು ಸಮಸ್ಯೆಯನ್ನು ನೋಡಿದ್ರು ಕೂಡ ಈ ತರ ಪದಗಳನ್ನೆಲ್ಲ ಹುಡುಕಿ ಅದನ್ನ ಆಕರ್ಷಕವಾಗಿ ಹೇಳುವಂಥದ್ದು ಕೂಡ ತುಂಬಾ ದೊಡ್ಡ ಕಸರತ್ತು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆತ್ಮೀಯರೇ, ಆ ತಲೆಮಾರಿನ ಅಂತರದ ಬಗ್ಗೆ ಸಹಾನುಭೂತಿ, ಭಿನ್ನಾಭಿಪ್ರಾಯದ ಬಗ್ಗೆ ಸಹಾನುಭೂತಿ, ಭಿನ್ನಾಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ವಿನಿಮಯದಲ್ಲಿ ವಿನಯ ತಪ್ಪಿದ್ರೆ ಜಗಳ ಆಗುತ್ತೆ. ಜಗಳ ಅಂದ್ರೆ ಇದೆ, ವಿನಿಮಯದಲ್ಲಿ ಆಗುವ ವಿನಯದ ಏರುಪೇರು. ಆದ್ದರಿಂದ ವಿನಯವನ್ನು ಕಾವಲು ಕಾಯ್ಕೊಂಡು ವಿನಿಮಯ ಮಾಡಿಕೊಂಡಾಗ ಮನಸ್ತಾಪಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಮನಃಶಾಸ್ತ್ರಜ್ಞರು ಹೇಳುವಂತ ಸಂಗತಿ. ಹೀಗಾಗಿ ನನ್ನ ಸಂಗ್ರಹದ ಮಾತುಗಳನ್ನ ಇನ್ನೊಂದಷ್ಟಿದೆ, ಆದ್ರೆ ಕಾಲದ ಮಿತಿ ಮುಗಿದೋಗಿದೆ, 1 ಗಂಟೆ ಮಾಡುವಷ್ಟಿಲ್ಲ. ಅದರಿಂದ ಇಲ್ಲಿಗೆ ನಿಲ್ಲಿಸಿ ನಿಮ್ಮೆಲ್ಲರ ಪ್ರತಿಕ್ರಿಯೆಯನ್ನ ಕಾತರದಿಂದ ನೋಡ್ತಾ ಇದ್ದೇನೆ. ಮುಂದಿನ ಜಾಲನ್ಯಾಸ ವಿಷಯ ಹವ್ಯಾಸ ಅಂತ. ನಾನು ಯಾಕೆ ಮುಂಚೆನೆ ವಿಷಯ ಹೇಳ್ತೀನಿ ಅಂದ್ರೆ, ನೀವು ಅದಕ್ಕೆ ಮಾನವ ಭೂಮಿಕೆಯನ್ನು ತಯಾರು ಮಾಡ್ಕೊಂಡು ನೀವು ಇದೇ ತರ ಹಿನ್ನೆಲೆಯಲ್ಲಿ ಹವ್ಯಾಸದ ಬಗ್ಗೆ ಇರುತ್ತೆ ಅದೆಲ್ಲ ಸಂಗ್ರಹ ಮಾಡ್ಕೊಂಡು ಬರೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಮುಂದಿನ ವಾರದ ಅಂದ್ರೆ 21ನೇ ತಾರೀಕಿನ ಅದು ಮಹಾಲಯ ಅಮಾವಾಸ್ಯೆ ಬರುತ್ತವತ್ತು, ಅವತ್ತಿನ ಜಾಲನ್ಯಾಸವನ್ನು ನಾನು ಶಿರ್ಸಿಯಲ್ಲಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾಳಿದ್ದು ನಾನು ಶಿರ್ಸಿಗೆ ಬರ್ತಾ ಇದ್ದೀನಿ, ಒಂದು 5-6 ದಿವಸ ಶಿರ್ಸಿಯಲ್ಲಿ ಇರ್ತೀನಿ. 24ನೇ ತಾರೀಕು ದಾವಣಗೆರೆಯಲ್ಲಿ ಒಂದು ಉಪನ್ಯಾಸ ಇದೆ, ಪ್ರಕೃತಿ ಪುರುಷ ಅಂತ.
ನವರಾತ್ರಿ ಕೊಟ್ಟಂತೆ ಅಲ್ಲಿಗೆ ಹೋಗ್ಬೇಕಾಗಿದೆ. ಅಲ್ಲಿವರೆಗೂ ನಾನು ಶಿರ್ಸಿಲಿ ಇರೋದ್ರಿಂದ ಮುಂದಿನ ಜಾಲನ್ಯಾಸದಲ್ಲಿ ಅಡ್ಮಿನ್ ಅಥವಾ ಅದನ್ನ ನಿರ್ವಹಣೆ ಮಾಡ್ತಿರುವಂತ ಗಣೇಶ್ ಅವರ ಆತಿಥ್ಯದಲ್ಲೇ ಆ ಕಾರ್ಯಕ್ರಮ ಇಬ್ರು ಪಕ್ಕದಲ್ಲಿ ಕೂತ್ಕೊಂಡು ಮಾಡುವಂತ ಮೊದಲನೇ ಪ್ರಯತ್ನ ಅಂತ ಕಾಣುತ್ತೆ. ನಾನು ಯಾವತ್ತು ಅವರ ಅಲ್ಲಿಂದ ಮಾಡೋದು ನಾನು ಇಲ್ಲಿಂದ ಮಾಡೋದೇ ಆಗಿತ್ತು. ಇರ್ಲಿ, ಅದ್ರ ಬಗ್ಗೆ ಮಾಡೋಣ. ಈಗ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಬೇಕು. ಇನ್ನೊಂದು ವಿಷಯ ನಾನು ಹೇಳ್ಬೇಕು. ಈಗ ನಾನು ಕೊಟೇಶನ್ಸ್ ಹಾಕ್ತಾ ಇದ್ದೆ, ಅದನ್ನ ಯಾವುದು ಎಪಿಗ್ರಮ್ಸ್ ಆಫ್ MRN ಅನ್ನೋದ್ರಲ್ಲಿ ಹಾಕ್ತಾ ಇದ್ದೆ. ನಮ್ಮ ಸ್ನೇಹಿತರು ಇಲ್ಲ ಬೇಡ, ನಾನು MRN ಚಿಂತನ ಏನೋ ಮಾಡಿದ್ದಾರೆ, ಅದರಲ್ಲಿ 10 ದಿವಸಕ್ಕೊಂದ್ಸರಿ ಅವ್ರು ನಿಮ್ ಪ್ರಬಂಧನೂ ಹಾಕ್ತೀನಿ ನಾನು. ನೀವು ಕೊಟೇಶನ್ಸ್ ಮಧ್ಯೆ ಮಧ್ಯೆ ಹಾರದ ಮಧ್ಯೆ ಹೂ ಬಂದ ಹಾಗೆ ಅದನ್ನು ಇರುತ್ತೆ. ಅವರೇ ನನ್ನ ಲೇಖನಗಳನ್ನ ಬೆರಳೆತ್ತು ಮಾಡ್ತಾರೆ ಅವರು. ಹಾಗಾಗಿ ಅದರಿಂದ ಅದನ್ನ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅನೇಕರು ಸೇರ್ಕೊಂಡಿದ್ದೀರಾ ಈಗಾಗಲೇ. ಸೇರ್ಕೊಂಡಿಲ್ಲದೆ ಇರೋರು ನಿಜವಾಗಿ ಆಸಕ್ತರು ಯಾರು ಇದ್ರೆ ಅವ್ರನ್ನು ಆ ಗುಂಪಿಗೆ ಸೇರಿಸಿದ್ರೆ ಅವ್ರು ನಿತ್ಯನೂ ಈ ಉದ್ಧೃತ ವಾಕ್ಯಗಳನ್ನು ನೋಡ್ಬೋದು, ಪ್ರಬಂಧಗಳನ್ನು 10 ದಿವಸಕ್ಕೊಂದ್ಸರಿ ನಿರೀಕ್ಷಿಸ್ಬೋದು. ಅದರಿಂದ ಈ ಎಪಿಗ್ರಮ್ ಆಫ್ MRN ಅನ್ನೋದನ್ನ ನಾನು ವಿಲೇ ಮಾಡ್ಬಿಟ್ಟಿದ್ದೀನಿ. ಅಲ್ಲಿ ಇನ್ನು ಕೊಟೇಶನ್ಸ್ ಬರೋದಿಲ್ಲ. ಯಾಕೋ ನಾಗರಾಜ್ ನಿಲ್ಲಿಸ್ಬಿಟ್ರಲ್ಲ ಅಂತ ಅನ್ಕೋಬಾರ್ದು ಅಂತ ಹೇಳಿದ್ರೆ. ಈಗ ನಿಮ್ಮ ಪ್ರತಿಕ್ರಿಯೆ ಪ್ರಶ್ನೆ. ಸರ್ ನಮಸ್ಕಾರ. ಶಿವರಾಮ್ ಅವ್ರು ಹೇಳಿ ಸರ್, ನಿಮ್ಮ ನಿರೀಕ್ಷೆ. ನನ್ನ ಮಾತು ಯಾವ್ದಕ್ಕೆ ಹೋಯ್ತೋ ಗೊತ್ತಿಲ್ಲ ನಂಗೆ. ಚೆನ್ನಾಗಿತ್ತು ಸರ್. ತಲೆಮಾರು ಈಗ ಅದು ಒಂದು ಉದಾಹರಣೆ ಕೊಟ್ರಲ್ಲ, ಪ್ರಾಣಿಗಳಲ್ಲಿ ತಲೆಮಾರು ಅಂತರ ಇರುವುದಿಲ್ಲ, ಮನುಷ್ಯರಿಗೆ ಮಾತ್ರ ಅಂತರ ಇರುತ್ತೆ. ತಲೆಮಾರಿನ ಪ್ರಜ್ಞೆ, ತಲೆಮಾರು ಅಂತರದ ಪ್ರಜ್ಞೆ ಇರೋದು, ಅಂತರ ಇರುತ್ತೆ. ಮನುಷ್ಯರಿಗೆ ಥಿಂಕಿಂಗ್ ಎಬಿಲಿಟಿ ಇದೆಯಲ್ಲ, ಅವನು ಅನೇಕ ವಿಷಯಗಳನ್ನ ಅನೇಕ ದಿಕ್ಕಿನಿಂದ ನೋಡಕ್ ಸಾಧ್ಯ ಇಲ್ಲ. ಗೋಜಲ್ ಮಾಡ್ಕೊಂಡಾಗ ಕಲಹ ಎಲ್ಲ ಶುರುವಾಗುತ್ತೆ. ಹಾಗಾಗಿ ಪ್ರಾಣಿಗಳಿಗೆ ತಲೆಮಾರ ನಂತರ ಯಾಕಿಲ್ಲ ಅಂದ್ರೆ ಅವು ಯಾವುದು ಆ ಕ್ಷಣದ ಸಂಗತಿ ಅದನ್ನ ಒಪ್ಕೊಂಡ್ಬಿಡುತ್ತವು. ಅವು ದೇ ಡೋಂಟ್ ಡಿಬೇಟ್. ಅದೇನೋ ಒಂದು ನಿರ್ಧಾರಕ್ಕೆ ಬಂದ್ಬಿಡುತ್ತೆ, ಇನ್ಸ್ಟೆಂಟ್ ಡಿಸಿಷನ್ ಅವ್ರದ್ದು. ನಮ್ದು ಆಗಲ್ಲ. ಆ ನಿರ್ಧಾರ ತಗೊಂಡ ಮೇಲೂ ಅದು ಸರಿಯೋ ತಪ್ಪು ಅಂತ ಮುಂದಕ್ಕೂ ಯೋಚನೆ ಮಾಡ್ತೀವಿ. ತಲೆಮಾರು ಅಂತರದ ಜೊತೆಗೆ ಮತ್ತೊಂದು ಯಾವ್ದೋ ಪದ ಉಪಯೋಗ ಮಾಡಿದ್ರಿ ನೀವು. ಅದು ಮೊದಲು ಆ ತಲೆಮಾರ ತಲೆತಲಾಂತರ ಅಂತ. ಹೌದು, ತಲೆತಲಾಂತರದಿಂದ ನಡ್ಕೊಂಡ್ ಬಂದಿದೆ. ಅಂದ್ರೆ ಇಲ್ಲಿ ತಲೆಮಾರಿನ ಅಂತರದಲ್ಲಿ ವ್ಯತ್ಯಾಸ ಕೊಟ್ಟು ಅಡಿಗೆರೆ ಹಾಕ್ತೀವಿ. ತಲೆತಲಾಂತರದ ಅನ್ನುವಾಗ ಏನ್ ಹೇಳ್ತೀವಿ ಗೊತ್ತಾ, ಅವತ್ತೇ ಮಾಡ್ಕೊಂಡು ಬಂದಿದೀವಿ ನಾವು ಅನ್ನುವಾಗ ಆ ಸಾಮಾನ್ಯ ಅಂಶಕ್ಕೆ ಒತ್ತು ಕೊಡ್ತೀವಿ. ಅದಕ್ಕೋಸ್ಕರ ನಾನು ಅದನ್ನ ಹಾಗೆ ತಲೆಮಾರಿನ ಅಂತರವೇ ಬೇರೆ. ಅದು ಆ ಪದವನ್ನ ಗಮನಿಸಿರ್ಲಿಲ್ಲ. ಅಂದ್ರೆ ಆ ತಲೆತಲಾಂತರ ಅಂತ ಉಪಯೋಗ ಮಾಡ್ತೀವಿ, ಇದಕ್ಕೋಸ್ಕರ ಹೊಂದಾಣಿಕೆ ಅಥವಾ ವೈರುಧ್ಯದ ಬಗ್ಗೆ ಅದನ್ನ ಗಮನಿಸಿರ್ಲಿಲ್ಲ. ಅದೊಂದು ಒಳ್ಳೆ ಇದಾಯ್ತು. ಕಡೆ ನಾನು ಒಂದು ಇದಿದೆ ಏನಂದ್ರೆ, ನೀವು 20 ವರ್ಷದ ಒಂದು ಇದು ಅಂದಾಜು ಇದನ್ನ ಹೇಳಿದ್ರಲ್ಲ, ಅದಕ್ಕೆ ಅಂದ್ರೆ ಈಗಿನ ನೋಡಿದ್ರೆ ಒಂದು ದೊಡ್ಡ ಮಗುಗೂ 2ನೇ ಮಗುಗೂ ವ್ಯತ್ಯಾಸ ಇರ್ತದೆ. ಒಂದು 2-3 ವರ್ಷ ವ್ಯತ್ಯಾಸ ಇದ್ರು ಒಂದು ತಲೆಮಾರಿನ ನಂತರ ನಾವು ಅವಧಿನ ಕಮ್ಮಿ ಮಾಡ್ಬೇಕು ನ್ಯಾಯವಾಗಿ ಅಂತ. ಯಾಕೆಂದ್ರೆ ಬದಲಾವಣೆ ವೇಗ ಜಾಸ್ತಿ ಆಗುತ್ತಿದೆ, ವಸ್ತು ಜಾಸ್ತಿ ಅಂತ ಒಂದು. ಅದ್ರಲ್ಲಿ ನಾನು ಅನ್ಕೊಂಡಿದ್ದು ಅಂದ್ರೆ ಕಂಡುಕೊಂಡಿದ್ದ, ಅದು ಸತ್ಯನೋ ಸುಳ್ಳು ಗೊತ್ತಿಲ್ಲ. ಅಂದ್ರೆ ಒಂದೊಂದು ಇನ್ನೋವೇಷನ್ ಏನಾಯ್ತು ಕಮ್ಯುನಿಕೇಶನ್ ಅಲ್ಲಿ. ಈಗ ಮೊದಲು ಕೂಡ ಈಗ ನಮ್ಮ ತಂದೆ ತಾಯಿಗೂ ಅಂತರ ಇತ್ತು, ಅವ್ರ ತಂದೆ ತಾಯಿಗೂ ಅವ್ರಿಗೂ ಇದ್ದೇ ಇತ್ತು. ಅದು ಒಂದೊಂದು ಜನರೇಷನ್ ಅಂತರ ಇತ್ತು. ಈಗ ಟಿವಿ ಬಂದ್ಮೇಲೆ 2 ಜನರೇಷನ್ ಆಯ್ತು, 1 ಇಂದ 2. ಈಗ ಮೊಬೈಲ್ ಬಂದ್ಮೇಲೆ 3 ಜನರೇಷನ್, ಇಂಟರ್ನೆಟ್ ಬಂದ್ಮೇಲೆ 4. ಅಂದ್ರೆ ಒಂದು ಜನರೇಷನ್ 4 ಹಂಗಾಗಲ್ಲ 20 ವರ್ಷ ಅಂತ. ಆದ್ರೆ ಒಂದು ಜನರೇಷನಿನ ಅಂತರ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಈಗ ಮೊಬೈಲ್ ಬಂತು ಅಂತ ಇಟ್ಕೊಳ್ಳಿ, ಹತ್ತಿರದಲ್ಲಿರೋರ ಅಭಿಪ್ರಾಯಗಳನ್ನೆಲ್ಲ ಬಿಡ್ತೀನಿ, ನಾನು ದೂರದಲ್ಲಿರೋರು ಕೇಳ್ಕೊತೀನಿ. ಹಾಗಾಗಿ ಈ ಆಲೋಚನೆಯ ಸಂಕೀರ್ಣತೆ ಜಾಸ್ತಿ ಆಯ್ತು ಹೊರತು ಮೊಬೈಲ್ ಇಂದ ಒಂದು ತಲೆಮಾರು ಜಾಸ್ತಿ ಆಯ್ತು ಅಂತ ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ ನಾವು ತಲೆಮಾರು ಆಗ್ಲೇ ಡಿಫೈನ್ ಮಾಡ್ಬಿಟ್ಟಿದ್ವಿ 20 ವರ್ಷ ಅಂತ. ಅದನ್ನೇ ಬದಲಾಯಿಸ್ಬೇಕೆ ಹೊರತು ತಲೆಮಾರು ಅಂತ ಡಿಸೈಡ್ ಆಗೋ ಭಿನ್ನಾಭಿಪ್ರಾಯದ ಅಳತೆ ಅಲ್ಲ. ಇಷ್ಟು ಕಾಲದಲ್ಲಿ ಆಗುವ ಭಿನ್ನಾಭಿಪ್ರಾಯ ಅನ್ನೋದನ್ನ ತಲೆಮಾರಿನ ನಂತರ ಅಂತ ಹೇಳೋದ್ರಿಂದ 3ನೇ ಗ್ಯಾಡ್ಜೆಟ್ ಬಂತು ಅಂದ್ರೆ 3 ತಲೆಮಾರಿನ ನಂತರ ಅಲ್ಲ, 3 ಗ್ಯಾಡ್ಜೆಟ್ 1 ತಲೆಮಾರಿನ ಅಂತರದ ಗೋಜಲನ್ನ ಮತ್ತಷ್ಟು ಹೆಚ್ಚು ಮಾಡಿತು ಅನ್ನೋ ದೃಷ್ಟಿ ನೋಡ್ಬೇಕನ್ನು ಅಂತ ನಾನು. ಸರಿ ಆಯ್ತು, ಚೆನ್ನಾಗಿದೆ. ಧನ್ಯವಾದ. ಆಮೇಲೆ
ಮತ ಹಾಕಿದವ್ರು ಮಾತಾಡ್ಬೇಕಲ್ಲ, ಅವರು ಹಿರಿಯ ಸೂಚಿಸಿದವರು ಮತ ಹಾಕಿದವ್ರು ಮಾತಾಡ್ಬೇಕಲ್ಲ. ಹವ್ಯಾಸಕ್ಕಿನ್ನ ಇದಕ್ಕೆ ಜಾಸ್ತಿ ಜನ ಮತ ಹಾಕಿದಾರಲ್ಲ. ಸರ್ ನಮಸ್ತೆ. ಶರಣಪ್ಪ ಹೇಳಿ ಸರ್. ಸರ್, ಈಗ ಜೀವನ ಶೈಲಿ ಬದಲಾವಣೆಯಲ್ಲಿ ಒಂದು ಉದಾಹರಣೆಗಳನ್ನ ಕೊಡ್ತಾ ಹೋದ್ರೆ, ಮೊದಲು ವಧುದಕ್ಷಿಣೆ ಕೊಟ್ಬಿಟ್ಟು ಮದುವೆ ಮಾಡ್ಕೊಂಡ್ ಬರ್ತಿದ್ರು ಸರ್. ಈಗ ವರದಕ್ಷಿಣೆ ಆಗ್ತಾ ಇದೆ, ಇದಕ್ಕೆ ಮತ್ತೆ ಅಗೇನ್ ವಧುದಕ್ಷಿಣೆಗೆ ಹೋಗ್ತಾ ಕಾಲ ಬರ್ತಾ ಇದೆ. ಇಲ್ಲಿ ಕಾರಣ ಅನುಪಾತ ವೇರಿಯೇಷನ್ ಆಗುವಂತದ್ದು ಇಲ್ಲಿ ಗಮನಿಸಬಹುದಾಗಿದೆ. ಸಮಸ್ಯೆ ಇದ್ರೆ ಅವರು ಮ್ಯಾಥಮೆಟಿಕ್ಸ್ ಅನುಪಾತ ಎಲ್ಲ ನೋಟ್ ಮಾಡಲ್ಲ. ಮದುವೆ ಆಗೋದು ಕಷ್ಟ ಆಗಿದೆ, ಯಾರಿಗೆ ಕಷ್ಟ, ಇದು ಎಕನಾಮಿಕ್ಸ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಷ್ಟೇ. ಅವರೇನು ಅನುಪಾತ ಅನ್ನೋದು ನಾವು ಆಮೇಲೆ ಹುಡುಕೊಳ್ಳೋ ಕಾರಣ. ಅದೇನಾದ್ರು ಇರ್ಲಿ, ಈ ತಲೆಮಾರಿನ ಅಂತರ ಇದೆಯಲ್ಲ, ಈಗ ನೋಡಿ, ಒಂದು ಅಲೆನೇ ತಗೊಳ್ಳಿ, 2 ಅಲೆ ಸಮುದ್ರದಲ್ಲಿ ಇರುವಾಗ ಒಂದು ಅಲೆ ಉಬ್ಬಲ್ಲಿದ್ದಾಗ ಇನ್ನೊಂದು ಅಲೆ ತಗ್ಗಲ್ಲಿರುತ್ತೆ, ಆಯ್ತಲ್ಲ. ಹಾಗಾಗಿ ಆ ತಲೆಮಾರಿನ ಅಂತರ ದಿಕ್ಕೆ ಬದಲಾಗುತ್ತೆ. ಅಲ್ಲಿ ದಡ ಮುಟ್ಟಿ ಈ ಕಡೆ ಹೋಗ್ತದೆ ಒಂದು ಅಲೆ, ಇನ್ನೊಂದು ಅಲೆ ಈ ಕಡೆ ಬರ್ತದೆ, ವಿರುದ್ಧ ದಿಕ್ಕಲ್ಲಿ ಹೋಗುತ್ತೆ. ಈ ಅಲೆಯ ಏರಿಳಿತದಲ್ಲಿ ಇರೋದು ನೀರೇ. ಅದರಿಂದ ನೀರಿನ ಕಡೆ ಗಮನ ಕೊಟ್ರೆ ಅಲೆಯ ಏರಿಳಿತ ಕನಿಷ್ಠವಾಗಿರುತ್ತೆ. ಏರಿಳಿತವೇ ನಾನು ಅಂದ್ರೆ ನೀರು ಮರ್ತೋಗುತ್ತೆ. ಹಾಗಾಗಿ ನೀವ್ ಹೇಳಿದ್ ನಿಜ, ಒಂದ್ ಕಾರಣ ಅನ್ನೋದು ನಿಜ. ಆದ್ರೆ ಅನುಪಾತ ನೋಡ್ಬಿಟ್ಟು ವರದಕ್ಷಿಣೆ ವಧುದಕ್ಷಿಣೆಯಾಗಿ ಪರಿವರ್ತನೆ ಆಯ್ತು ಅನ್ನೋದಕ್ಕಿಂತ ಪರಿವರ್ತನೆ ಆದ್ಮೇಲೆ ನಾವು ಕಾರಣ ಹುಡುಕಿದ್ದು ವರದಕ್ಷಿಣೆ ವಧುದಕ್ಷಿಣೆ ಅಂತ ನಾನು ಹೇಳ್ತೀನಿ. ಈಗ ನಾವು ಕಂಪ್ಯೂಟರ್ ಇದಕ್ಕೆ ತೆಗೆದುಕೊಂಡ್ರೆ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಅಂತಂದು ಈಗ ಬರ್ತಾ ಇದೆ. ಅಂದ್ರೆ ಅಲ್ಲಿ ಏನು ಈ ಎಜುಕೇಶನ್ಸ್ ಹೆಚ್ಚು ಬಂದಂಗೆಲ್ಲ ಇವು ಜನರೇಷನ್ ಗ್ಯಾಪ್ ಅಂತಂದು ಹೇಳ್ತೀವಲ್ಲ. ನಿನ್ನ ಇದರಲ್ಲಿ 4th ಜನರೇಷನ್ ಇತ್ತು, ನಂದ್ರಲ್ಲಿ 5th ಜನರೇಷನ್ ಲ್ಯಾಪ್ಟಾಪ್ ಇದೆ. ಇವೆಲ್ಲ ಕಾರಣಗಳು ಏನಂತಂದ್ರೆ ಅಲ್ಲಿ ಬರುವಂತಹ ಇತ್ತೀಚಿನ ಬೆಳವಣಿಗೆಗಳು. ಹಾ ಸರ್, ಇತ್ತೀಚಿನ ಆಮೇಲೆ ಇನ್ನೊಂದು, ಕ್ಷಮಿಸಿ ನಾನು ಇದನ್ನ ಹೇಳೋದು ಮರ್ತ್ಬಿಟ್ಟಿದ್ದೆ, ನೀವು ಎತ್ತದ್ದು ಗೊತ್ತಾಯ್ತು. ತಲೆಮಾರಿನ ಅಂತರದ ತಿಕ್ಕಾಟ ಅಭಿಪ್ರಾಯ ಭೇದವೇ ಆಗ್ಬೇಕಾಗಿಲ್ಲ, ಆದ್ಯತೆಯ ಭೇದ ಕೂಡ ಆಗ್ಬೋದು. ಯಾವ್ದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋವಾಗ ಈಗ ಇಬ್ಬರಲ್ಲೂ 2 ಒಪ್ಪಿಗೆ ಇದೆ, 4 ಸಂಗತಿ ಮಾಡ್ಬೇಕು. ಫಸ್ಟ್ ಯಾವ್ದು ಮಾಡ್ಬೇಕು ಅನ್ನೋದ್ರ ಆದ್ಯತೆಯ ಅಂತರವೂ ಕೂಡ ತಲೆಮಾರಿನ ಅಂತರದ ತಿಕ್ಕಾಟಕ್ಕೆ ಕಾರಣ ಆಗುತ್ತೆ. ಅದನ್ನ ನಾನು ಆಗ್ಲೇ ಹೇಳ್ಬೇಕಾಗಿತ್ತು, ನಾನು ಬಿಟ್ಟಿದ್ದನ್ನೇ ನೀವು ಜ್ಞಾಪಿಸಿದೆ. ತಲೆಮಾರಿನ ಅಂತರ ಅಂದ್ರೆ ಅಭಿಪ್ರಾಯದ ಅಂತರ ಒಂದೇ ಅಲ್ಲ, ಆದ್ಯತೆಯ ಅಂತರವೂ ಕೂಡ ತಲೆಮಾರಿನ ಅಂತರದ ಭಾಗವೇ. ತುಂಬಾ ಚೆನ್ನಾಗಿತ್ತು ಸರ್, ಥ್ಯಾಂಕ್ಸ್. ಧನ್ಯವಾದ. ತಲೆಮಾರಿನ ಅಂತರಕ್ಕೆ ಸಂಬಂಧಪಟ್ಟಿದ್ದು ನಾನು ಇದರಲ್ಲೂ ಕೂಡ ಒಂದಷ್ಟು ಹಾಕಿದ್ದೀನಿ. ನಾನೇ 1-2 ಕೊಟೇಶನ್ ಇವತ್ತಿಗೆ ಉಪಯೋಗ ಆಗುತ್ತೆ ಅಂತ ಒಂದು ಮನೋಭಾವ ಸೃಷ್ಟಿ ಆಗ್ಲಿ ಅಂತ. ತಾವು ನೋಡಿದಿರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಇನ್ನಾರದ್ದು ಪ್ರತಿಕ್ರಿಯೆ? ಅಂತೂ ನಾವೆಲ್ಲ ತಲೆಮಾರಿನ ಅಂತರ ಎದುರಿಸೋದ್ರಲ್ಲೇ ಜೀವನ ಸವಸ್ತಾ ಇದೀವಿ, ಗೊತ್ತಿಲ್ಲ ಅಷ್ಟೇ, ಗಮನಿಸಿಲ್ಲ ಅಷ್ಟೇ. ಗಣೇಶ್ 22 ಇದ್ದದ್ದು 12 ಆಯ್ತು. ಅದರಿಂದ ಜಮಖಾನ ಕೊಡುವ ತನಕ ಯಾಕೆ ಮುಗಿಸೋಣ. ಯಾರಿಗೂ ಮಾತಾಡೋಷ್ಟು ಉತ್ಸಾಹ ಕಡಿಮೆ ಆದ್ಮೇಲೆ ಏನು ಮುಂದುವರಿಸೋದಿಲ್ಲ, ಅರ್ಥವಿಲ್ಲ. ಮಾರುತಿ ಸರ್, ಹೇಳಿ ಮಾಡ್ತೀವಿ. ಚೆನ್ನಾಗಿತ್ತು ಸರ್. DVG ಹೇಳ್ದಂಗೆ ತಲೆಯಿಂದ ತಲೆಗೆ ಅಲೆಯಿಂದ ಅಲೆಗೆ ಟಪ್ಪೆಯ ಚಾರನಂತೆ ಎಂದ ಹಾಗೆ ಹೇಗೆ ಹೆರಿಡಿಟಿಯಾಗಿ ಒಂದಷ್ಟು ಅಂಶಗಳು ಬರುತ್ತವೆ, ಅದರಲ್ಲೂ ಭಿನ್ನಾಭಿಪ್ರಾಯಗಳು ಬರುವಂತದ್ದಾಗಿ ಅದು 20 ವರ್ಷ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಆಯ್ತು ಸರ್, ಅರ್ಥ ಆಯ್ತು. ಅದನ್ನೇನು ಅದಕ್ಕಿಂತ ಜಾಸ್ತಿ ಅನ್ಕೊಳ್ಳುವಂಥದ್ದು ಅನ್ನೋ ಒಂದು ಮನಸ್ಸಲ್ಲಿ ಏನಿತ್ತು, ಅದು ಹೋಗಿ 20 ವರ್ಷಕ್ಕೆ ಎಲ್ಲ ಒಂದಷ್ಟು ಬದಲಾವಣೆ ಆಗುತ್ತೆ, ಸಾಮಾಜಿಕವಾಗಿ ಬದಲಾವಣೆ ಆಗುತ್ತೆ, ಕೌಟುಂಬಿಕವಾಗಿ ಬದಲಾವಣೆ ಆಗೋದ್ರಿಂದಾಗಿ ಚೆನ್ನಾಗಿತ್ತು ಸರ್, ಧನ್ಯವಾದಗಳು. ಪರಸ್ಪರ ಸಹಾನುಭೂತಿ ಕಡಿಮೆ ಆಗಿರೋದು ತಲೆಮಾರಿನ ಅಂತರವನ್ನು ಉತ್ಪ್ರೇಕ್ಷಿಸಿದೆ. ಪರಸ್ಪರ ಸಹಾನುಭೂತಿ ಮುಂಚೆ ಹಿರಿಯರು ಅನ್ನೋ ಗೌರವಕ್ಕೋ ಅಥವಾ ಅನುಭವಿಗಳು ಅನ್ನೋಕ್ಕೋ ಇರ್ತಿತ್ತು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಇಂಡಿವಿಜುವಲಿಸಮ್ ಅತಿರೇಕಕ್ಕೆ ಹೋಗ್ಬಿಟ್ಟು ಯಾರಿಗೂ ಯಾರ ಬಗ್ಗೆನೂ ಸಹಾನುಭೂತಿ ಇಲ್ಲ, ಅದು ಸಮಸ್ಯೆ. ಈಗ ನೇಪಾಳದ ಕ್ರೈಸಿಸ್ ಆಗಿದ್ದು ಇದೆ, ಖಂಡಿತ ಇದೆ.
ನೀವು ಇನ್ಮೇಲೆ ನೋಡ್ತಾ ಹೋಗಿ ಗಲ್ಫಾರ್ನ ಅಂತ ಬೇಕಾದಷ್ಟು ಸಿಗುತ್ತೆ. ನೀವು ಅದ್ರ ಕಡೆ ಗಮನ ಹಾಕಂತ ಕಲಹ ಅಂತ ಅಷ್ಟೇ ನೋಡ್ತಿದ್ರಿ. ಇನ್ಮೇಲೆ ನಿಮ್ಗೆ ಗೊತ್ತಿಲ್ಲ ಹಾಗೆ ಇದು ಹೌದು ಸರ್. ಸಲ್ಮಾನ್ ಯಂತ್ರದ್ದು ಅಂತ ಗೊತ್ತಾಗ್ಬಿಡುತ್ತೆ. ಮನೇಲಿ ಯಾವ ಜಗಳ ಆದ್ರೂ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ಬಿಡುತ್ತೆ. ಹೌದು ಸರ್, ಹೌದು. ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಹಲೋ, ನಮಸ್ಕಾರ ಸರ್. ಹಾ ಹೇಳಿ ನಾರಾಯಣರಾವ್. ಹಾ ನಾನು ನಾರಾಯಣರಾವ್, ನಾನು ನಾರಾಯಣರಾವ್ ನಿಮ್ ಶಿಷ್ಯನೇ. ಆಯ್ತು ಅದು ಹೇಳಿ. ಈ ದಿನದ ತಲೆಮಾರು ಅಂತ ತುಂಬಾ ಚೆನ್ನಾಗಿತ್ತು. ಹಾ ನನಗೆ ಏನಂದ್ರೆ ಒಂದು ವಿಷಯ ಕರೆಕ್ಟ್ ಆಗೇ ಇದ್ರು ಅಭಿಪ್ರಾಯ ಸರಿಯಾಗಿರುತ್ತೆ. ಹಾ ಆದ್ರೂ ಈ ತಲೆಮಾರು ಅಂತರದಲ್ಲಿ ಹಿರಿಯರಿಗೂ ಕಿರಿಯರಿಗೂ ಬಹಳ ಬೇರೆ ಭಿನ್ನಾಭಿಪ್ರಾಯ ಬಂದ್ಬಿಡುತ್ತೆ. ಅಭಿಪ್ರಾಯ ಸರಿಗಿದ್ರು ಸಹ ಭಿನ್ನಾಭಿಪ್ರಾಯ ಬರುತ್ತೆ. ಅದೇನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಾನು ಅದನ್ನ ಕಳೆದ ಬಾರಿ ಹೇಳಿದ್ದೆ, ನೀವು ಗಮನಿಸಿಲ್ಲ ಅಷ್ಟೇ. ಕಳೆದ ಜಾಲನ್ಯಾಸದಲ್ಲಿ ಹೇಳಿದ್ದೆ, ಸತ್ಯ ಒಂದೇ, ಆದ್ರೆ ಸತ್ಯವನ್ನು ಗ್ರಹಿಸೋದು ಬೇರೆ ಬೇರೆ ದಿಕ್ಕಿನಿಂದ ನೋಡಿದಾಗ ಬೇರೆ ಬೇರೆ ಆಗುತ್ತೆ ಅಂತ. ಒಂದು ಕುದುರೆನ ಹೌದು, ಸರ್ಚ್ ಲೈಟ್ ಹಾಕ್ಬಿಟ್ಟು ಮೇಲೆ ಈ ಮೇಲಿಂದ ಹಾಕಿ ಅಲ್ಲೊಂದು ಚಿತ್ರ ಬರುತ್ತೆ, ಕೆಳಗಡೆಯಿಂದ ಸರ್ಚ್ ಲೈಟ್ ಹಾಕಿ ಅಲ್ಲಿ ಗೋಡೆ ಮೇಲೆ ಇನ್ನೊಂದು ಚಿತ್ರ ಬರುತ್ತೆ. ಹಾಗಾಗಿ ಹೌದು. 3 ಡೈಮೆನ್ಷನಲ್ 3 ಆಯಾಮದ ಕುದುರೆಯ ಚಿತ್ರ 2 ಆಯಾಮಕ್ಕೆ ಇಳಿಸಿದಾಗ ಹೇಗೆ ನಾನಾ ಚಿತ್ರಗಳು ಬರುತ್ತೋ, ನೋಡ್ತಿರೋದು ಅದೇ ಕುದುರೆ, ಲೈಟ್ ಅದೇ, ಜಸ್ಟ್ ಕೋನ ಬದಲಾದ್ರೆ ಬದಲಾಗುತ್ತಲ್ಲ, ಹಾಗೆ ಸತ್ಯಕ್ಕೆ ನಾನಾ ಮುಖಗಳಾಗ್ಬಿಡುತ್ತೆ. ಒಂದು ಸತ್ಯ ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿ ಕಾಣುತ್ತೆ. ಅದು ತುಂಬಾ ಮುಖ್ಯವಾದದ್ದು. ಅದರಿಂದ ಭಿನ್ನಾಭಿಪ್ರಾಯ ಬರುತ್ತೆ. ಅದರಿಂದ ಸತ್ಯ ಬೇರೆ ಅಲ್ಲ, ಸತ್ಯದ ಗ್ರಹಿಕೆ ಬೇರೆ. ಆ ಗ್ರಹಿಕೆ ನಾನಾತ್ವ ಇದೆ. ಸತ್ಯಕ್ಕೆ ಏಕವಚನ, ಅದ್ರ ಗ್ರಹಿಕೆ ನಾನಾತ್ವ ಇದೆ. ಕರೆಕ್ಟ್ ಸರ್. ಹೌದು, ಹೌದು. ತುಂಬಾ ಚೆನ್ನಾಗಿತ್ತು ಸರ್. ಧನ್ಯವಾದಗಳು. ಮುಂದಿನ ಇದು ಹವ್ಯಾಸ ನೋಡೋಣ, ಅದಕ್ಕೆ ಹೆಂಗೆ ಪ್ರತಿಕ್ರಿಯೆ ಬರುತ್ತೆ ಅನ್ನುವಂಥದ್ದನ್ನ. ಇನ್ನು ಮುಂದಿನಕ್ಕೂ ವಿಷಯ ಕಳಿಸ್ತಿರ್ಬೋದು. ನಾವೇನು ಇವಾಗಲೇ ಕಳಿಸ್ಬೇಕು ಅವಾಗಲೇ ಕಳಿಸ್ಬೇಕು ಅಂತಿಲ್ಲ. ನೋಡ್ಬಿಟ್ಟು ಸಂದರ್ಭ ನೋಡ್ಬಿಟ್ಟು ಮಾಡ್ತೀವಿ. ಈಗಾಗಲೇ ಇನ್ನೊಂದೆರಡು ಬಂದಿದೆ, ಅದ್ ನೋಡ್ಬಿಟ್ಟು ಮಾಡೋಣ. ಓಕೆ, ವಿಷಯ ತಿಳಿಸೋದಕ್ಕೆ ಇನ್ನೂ ನಿಮ್ಗೆ ಅವಕಾಶ ಇದೆ ಅಂತ ನೆನಪು ಮಾಡಿದೆ. ಓಕೆ, ಥ್ಯಾಂಕ್ ಯು. ಮುಗಿಸ್ಬೋದೇನಪ್ಪ ಗಣೇಶ್? ಹಾ ಸರ್, ತುಂಬಾ ಚೆನ್ನಾಗಿತ್ತು ಸರ್. ಮತ್ತೆ ಮುಂದಿನ ವಾರ ಭೇಟಿ ಆಗೋಣ. ಪ್ರಶ್ನೆಗಳಿದ್ರೆ ಮತ್ತು ಗ್ರೂಪಲ್ಲಿ ಕೇಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳು ಸರ್. ಓಕೆ.